ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವೇದಶಾಸ್ತ್ರಪುರಾಣಾನಾಂ ಏಕವಾಕ್ಯತ್ವಸಾಧಕಾನ್ ಶಿಷ್ಯಾತಿವತ್ಸಲಾನ್ ಧೀರಾನ್ ಬಾಳಗಾರು ಗುರೂನ್ ಭಜೆ. ಶರ್ವಾದಿವೃಂದಾರಕಮೌಳಿವೃಂದಂ ಏಣಾಯತೆ ಯನ್ ನಖಚಂದ್ರವೃಂದೆ ಆನಂದತೀರ್ಥಾರ್ಯ ಶಿರೋಮಣೇಸ್ತತ್ ಪಾದಾರವಿಂದಂ ಪ್ರಣಮಾಮಿ ನಿತ್ಯಂ. ವೇದವ್ಯಾಸಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಲಕ್ಷ್ಮೀಕರತಲಾಂಭೋಜ ಲಾಲನೀಯ ಪದಾಂಬುಜಂ ಪ್ರಣಮಾಮಿ ಹಯಗ್ರೀವಂ ದೇವತಾ ಚಕ್ರವರ್ತಿನಂ. ಯೇನಾಯಂ ನಿರ್ಣಾಯ ಮಧ್ವಗುರು ಸದ್ಭಾಷ್ಯ ಪ್ರಕಾಶಾಶಯಃ ಪ್ರಾಖಂಡಿ ಪ್ರತಿವಾದಿ ದರ್ಶನ ಗಣಃ ಪ್ರಾಬಂಧಿ ಗುರುವರ್ಣವಃ. ಶಿಷ್ಯೇಭ್ಯಃ ಸಮದಾಯ ವಿತ್ತಮುಭಯಂ ಪ್ರಾಲಂಬೆ ವಿದ್ಯಾಸನಂ ಸೋಯಂ ಶ್ರೀ ರಘುನಾಥ ತೀರ್ಥ ಗುರುರಾಟ್ ಶುದ್ಧಿಂ ವಿದಧ್ಯಾನ್ಮತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬಹಳ ಒಳ್ಳೆ ಪರ್ವಕಾಲ. ಶೇಷತಾತ್ಪರ್ಯ ಚಂದ್ರಿಕಾಕಾರರು ಅಂತಲೇ ಪ್ರಸಿದ್ಧರಾದಂತಹ ಅತ್ಯದ್ಭುತವಾದಂತಹ ವ್ಯಕ್ತಿತ್ವ ಮುನಿತ್ರಯರ ಪರಂಪರೆಯಲ್ಲಿ ಮತ್ತೆ ಬಂದಿಳಿದಂತಹ ಚಂದ್ರಿಕಾಚಾರ್ಯರು ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾದ ಮಹಾನುಭಾವರು ನಮ್ಮ ಶೇಷಚಂದ್ರಿಕಾಚಾರ್ಯರು. ಅವರ ಆರಾಧನಾ ಮಹೋತ್ಸವ ರಘುನಾಥ ತೀರ್ಥ ಶ್ರೀಪಾದಂಗಳವರು ಅಂತ ಕರೆದರೆ ಪ್ರಾಯ ಎಷ್ಟೋ ಜನಕ್ಕೆ ಪರಿಚಯವೇ ಆಗೋಲ್ಲ. ಅವರನ್ನ ಶೇಷಚಂದ್ರಿಕಾಚಾರ್ಯರು ಅಂತ ಕರೆದರೇನೆ ಪರಿಚಯ ಆಗತ್ತೆ, ಅಥವಾ ತಿರುಮುಕೂಡ್ಲು ಸ್ವಾಮಿಗಳು ಅಂತ ಅವ್ರನ್ನ ಕರಿಬೇಕು. ಯಾರು ತಮ್ಮ ಕೃತಿಯಿಂದ ಪರಿಚಯಕ್ಕೆ ಬರ್ತಾರೆ ಜಗತ್ತಿಗೆ, ಅಂಥವ್ರ ಮಹತ್ವವನ್ನ ಬೇರೆಯವರು ಬೇರೆ ಶಬ್ದಗಳಿಂದ ಬಿಡಿಸಿ ಹೇಳಬೇಕಾದ ಅಗತ್ಯ ಇಲ್ಲ. ತತ್ವಪ್ರಕಾಶಿಕ ಶ್ರೀಮದ್ ಭಾಷ್ಯಕ್ಕೆ ಟೀಕಾಕೃತ್ಪಾದರು ಕೊಟ್ಟಂತಹ ಅದ್ಭುತವಾದ ವ್ಯಾಖ್ಯಾನ. ಆ ವ್ಯಾಖ್ಯಾನ ಗ್ರಂಥಕ್ಕೆ ಚಂದ್ರಿಕಾಚಾರ್ಯರು, ವ್ಯಾಸರಾಜರು 2 ಅಧ್ಯಾಯಗಳಿಗೆ ಮಾತ್ರ ಸೀಮಿತಗೊಳಿಸುವಂತಹ ತಾತ್ಪರ್ಯ ಚಂದ್ರಿಕಾ ಅಂತನ್ನುವ ಒಂದು ಅದ್ಭುತವಾದ ಕೃತಿರತ್ನ. ನ ಭೂತೋ ನ ಭವಿಷ್ಯತಿ, ಹಿಂದೆ ಮುಂದೆ ಅಂತಹ ಕೃತಿಗಳನ್ನ ನಾವು ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಆ ಪ್ರತಿಜ್ಞೆಯ ಹಾಗಿದೆ. ಪ್ರತಿಸೂತ್ರಂ ಪ್ರಕಾಶ್ಯತೆ ಘಟನಾ ಘಟನೆಮಯ ಸ್ವೀಯಾನ್ಯ ಪಕ್ಷಯೋ ಸಮ್ಯಕ್ ವಿಧಾನ್ ಕುರುವಂತು ಸೂರಯಃ. ಈ ಚಂದ್ರಿಕಾ ಅಂತ ತಗೊಂಡಾಗ ಮುನಿತ್ರಯರ ಕೃತಿಗಳು ಅಲ್ಲಿ ಸೇರ್ತಾವೆ. ಶ್ರೀಮದಾಚಾರ್ಯರ ಭಾಷ್ಯ, ಅದಕ್ಕೆ ಟೀಕಾಕೃತ್ಪಾದರ ತತ್ವಪ್ರಕಾಶಿಕ, ಅದಕ್ಕೆ ವ್ಯಾಸರಾಜರ ಚಂದ್ರಿಕಾ. ಹೀಗೆ ಅತ್ಯದ್ಭುತವಾದಂತಹ ಪರಿಪೂರ್ಣ ಕೃತಿ ಅದು. ಅಂತಹ ಕೃತಿಯನ್ನ ರಚನೆ ಮಾಡಿ ವೇದವ್ಯಾಸ ದೇವರ ಪ್ರತಿ ಸೂತ್ರಕ್ಕೆ ಶ್ರೀಮದಾಚಾರ್ಯರು ಕೊಟ್ಟ ಭಾಷ್ಯವೊಂದೇ ಹೊಂದಾಣಿಕೆ ಆಗುತ್ತೆ, ಮತ್ತೊಂದು ಯಾವುದೂ ಅಲ್ಲ. ಸುಮ್ಮನೆ ನಾವು ನಮ್ಮ ಸ್ವಗೋಷ್ಠಿಯಲ್ಲಿ ಅದನ್ನ ಮಾತಾಡೋದಲ್ಲ, ಅದನ್ನ ಪ್ರತಿಯೊಬ್ಬರೂ ಕೂಡ ಎಲ್ಲರೂ ಸೇರಿ ವಿಚಾರ ಚರ್ಚೆಯನ್ನ ಮಾಡೋಣ ಅಂತ ಅವತ್ತು ಆಹ್ವಾನ ಕೊಡ್ತಾರೆ. ಆಗ ವಿಚಾರ ಮಾಡಿದ ಎಲ್ಲಾ ಅಂಶಗಳನ್ನ ದಾಖಲೆ ಮಾಡಿದ ಅತ್ಯದ್ಭುತವಾದಂತಹ ಶ್ರೀಮದಾಚಾರ್ಯರ ಸಿದ್ಧಾಂತದ ಬಗ್ಗೆ ಬೆಳಕು ಚೆಲ್ಲುವ ಅದ್ಭುತವಾದ ಕೃತಿ ಅದು ತಾತ್ಪರ್ಯ ಚಂದ್ರಿಕಾ. ಆದರೆ ಬ್ರಹ್ಮಸೂತ್ರಗಳ 2 ಅಧ್ಯಾಯಗಳಿಗೆ ಮಾತ್ರ
ಒಂದು ಸಮನ್ವಯಾಧ್ಯಾಯ, ಇನ್ನೊಂದು ಅವಿರೋಧಾಧ್ಯಾಯ. ಈ ಎರಡು ಅಧ್ಯಾಯಗಳಿಗೆ ಮಾತ್ರ ತಾತ್ಪರ್ಯ ಚಂದ್ರಿಕಾವನ್ನ ವ್ಯಾಸರಾಜರು ರಚನೆ ಮಾಡಿಕೊಡ್ತಾರೆ. ಪ್ರತ್ಯಧಿಕರಣದಲ್ಲೂ ಕೂಡ ಮಾಯಾವಾದವನ್ನಾಗಲಿ ಸಾಮ್ಯವಾದವನ್ನಾಗಲಿ ಅಥವಾ ಬೇರೆ ಬೇರೆಯವರ ವಿಚಾರಧಾರೆಗಳನ್ನೆಲ್ಲ ವಿಮರ್ಶೆ ಮಾಡಿ ಶ್ರೀಮದಾಚಾರ್ಯರ ಕೊಡುಗೆ ಎಷ್ಟು ಅದ್ಭುತವಾಗಿದೆ ಅನ್ನೋದನ್ನ ಜಗತ್ತಿಗೆ ಹೊರೆ ಹಚ್ಚಿ ತೋರಿಸಿಕೊಟ್ಟಿದ್ದಾರೆ. ಒಂದು ರೀತಿಯಲ್ಲಿ ತಾತ್ಪರ್ಯ ಚಂದ್ರಿಕಾ ಗ್ರಂಥ ಅನ್ನೋದು ಹೆಸರಿಟ್ಟಂತೆ ಬೆಳಕು. ಕಳ್ಳತನವನ್ನ ನಡೆಯುವ ಸ್ಥಳದಲ್ಲಿ ಒಳ್ಳೆ ಬೆಳಕು ಹಾಕಿಬಿಟ್ರೆ ಅಲ್ಲಿ ಕಳ್ಳತನ ನಡಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಬೆಳಕು ಚೆಲ್ಲಿದ್ದು ಅಂತ ಒಂದು ರೀತಿಯಲ್ಲಿ ನೋಡಬಹುದಾದರೆ, ಅಷ್ಟೇ ಅಲ್ಲ, ಅದು ಒಂದು ಸಾಣೆ ಕಲ್ಲಿದ್ದಂತೆ. ಸಾಣೆ ಹಚ್ಚಿ ಯಾವುದು ಯಾವುದು ಸರಿ, ಯಾವುದು ಸರಿ ಇಲ್ಲ, ಯಾವುದು ನಿಜವಾದದ್ದು, ಯಾವುದು ಮೋಸದ ಪದಾರ್ಥ, ಇವುಗಳನ್ನ ಗುರ್ತು ಹಿಡಿಯಬಹುದಾದಂತಹ ಅದ್ಭುತವಾದಂತಹ ಗ್ರಂಥ. ಆದರೆ 2 ಅಧ್ಯಾಯಗಳಿಗೆ ಮಾತ್ರ ಚಂದ್ರಿಕೆಯನ್ನ ರಚನೆ ಮಾಡಿಕೊಡ್ತಾರೆ ವ್ಯಾಸರಾಜರು. ಆಗ ಅಲ್ಲಿದ್ದ ಅನೇಕ ಸಾತ್ವಿಕ ಶಿಷ್ಯರು, ಕುತೂಹಲ ಇದ್ದ ಅನೇಕ ಅವರ ಶಿಷ್ಯವರ್ಗ, ಅಭಿಮಾನಿ ವರ್ಗ, ಇವರೆಲ್ಲರೂ ಕೂಡ ವ್ಯಾಸರಾಜರನ್ನ, ಚಂದ್ರಿಕಾಚಾರ್ಯರನ್ನ ಬರೀ 2 ಅಧ್ಯಾಯಕ್ಕೆ ರಚನೆ ಮಾಡಿದ್ದೀರಿ ಸ್ವಾಮಿ, ಸಾಧನಾಧ್ಯಾಯ ಮತ್ತು ಫಲಾಧ್ಯಾಯಗಳ ಬಗ್ಗೆನೂ ಕೂಡ ಇದೇ ರೀತಿಯಲ್ಲಿ ಆಚಾರ್ಯರ ಸಿದ್ಧಾಂತದ ಬಗ್ಗೆ ದಾರ್ಢ್ಯವನ್ನ ತಂದುಕೊಡುವಂತಹ ಒಂದು ಕೃತಿರತ್ನ ಬೇಕಲ್ಲ ಅಂತ ಈ ಕ್ರಮದಿಂದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಚಂದ್ರಿಕಾಚಾರ್ಯರು ಈ ಮಾತನ್ನಾಡಿದ್ರು ಅಂತ ನಾವು ಪರಂಪರೆಯಲ್ಲಿ ಕೇಳ್ತಾ ಬರ್ತೇವೆ. ದಶಮೋ ಮತ್ಸಮೋ ಯೋಗಿ ಚಂದ್ರಿಕಾಂ ಪೂರಯಿಷ್ಯತಿ. ನಮ್ಮಿಂದ, ನಮ್ಮ ಪರಂಪರೆಯಲ್ಲಿ ಬರುವಂತಹ 10ನೆಯವರು ನಮ್ಮಂತ ಇರ್ತಾರೆ, ನಮಗೆ ಸಮಾನರಾದ ದೊಡ್ಡ ಯೋಗಿಗಳವರು. ಆ ಯೋಗಿಗಳು ಈ ಚಂದ್ರಿಕಾ ಗ್ರಂಥದ ಉಳಿದ 2 ಅಧ್ಯಾಯಗಳಿಗೆ ವ್ಯಾಖ್ಯಾನ ಮಾಡಿ ಪೂರೈಸ್ತಾರೆ. ಅವರಿಗೋಸ್ಕರವಾಗಿಯೇನೆ ನಾವು ಬಿಟ್ಟಿದ್ದೇವೆ. ಈಗ ಚಂದ್ರಿಕಾಚಾರ್ಯರು ಅಂದೇ ಭವಿಷ್ಯವನ್ನು ನುಡಿದಿದ್ರು ಅಂತ ನಾವು ಕೇಳ್ತೇವೆ. ಅದೇ ರೀತಿಯಲ್ಲೇನೆ ಇವತ್ತಿಗೂ ಅನೇಕ ಶಾಸನಗಳಿದ್ದಾವೆ. ಮಂತ್ರಾಲಯ ಮಠದಿಂದ ಮುದ್ರಣ ಆದಂತಹ ಮಾಧ್ವ ಮಠಗಳ ಶಾಸನಗಳು ಅಂತನ್ನುವ ಪುಸ್ತಕದಲ್ಲಿ ಎಷ್ಟೋ ಶಾಸನಗಳನ್ನ ಮುದ್ರಣ ಮಾಡಿದ್ದಾರೆ. ನಾವು ಅದನ್ನು ನೋಡಬಹುದು. ಅದು ಕೆಲವು ಮಾತ್ರ. ಅಲ್ಲಿ ಮುದ್ರಣ ಮಾಡದೇ ಇರುವ ಇನ್ನೂ ಎಷ್ಟೋ ಶಾಸನಗಳು ಇನ್ನೂ ಇದ್ದಾವೆ. ಅತ್ಯದ್ಭುತವಾದಂತಹ ವ್ಯಕ್ತಿತ್ವ. ಚಂದ್ರಿಕಾಚಾರ್ಯರಂತೇನೆ ಸಂಪೂರ್ಣವಾಗಿ ಅವರು ಮೆರೆದರು ಅಂತ ಅನ್ನೋದಕ್ಕೆ ಅವರ ವಿದ್ಯಾಶಿಷ್ಯರಾದಂತಹ ಅವರು ಗ್ರಂಥದಿಂದಲೇ ಪ್ರಸಿದ್ಧರು. ಭಾಷ್ಯದೀಪಿಕಾಚಾರ್ಯರು ಅಂತ ಜಗನ್ನಾಥ ಹೇತಿಗಳು. ಅವರು ಬಹಳ ಸೊಗಸಾದಂತಹ ಕ್ರಮದಿಂದಾಗಿ ತಮ್ಮ ಭಾಷ್ಯದೀಪಿಕಾ ಗ್ರಂಥದಲ್ಲಿ ಗುರುಗಳನ್ನ ವಂದನೆ ಮಾಡಬೇಕಾದ್ರೆ ಹೀಗೆ ನಮಸ್ಕಾರ ಮಾಡುತ್ತಾರೆ. ಏನಾಯಂ ನಿರ್ಣಾಯಿ ಮಧ್ವಗುರು ಸದ್ಭಾಷ್ಯ ಪ್ರಕಾಶಾಶಯ ಪ್ರಾಖಂಡೆ ಪ್ರತಿವಾದಿ ದರ್ಶನಗಣ ಪ್ರಾಬಂಧಿ ಗುರುವರ್ಣವ ಶಿಷ್ಯೇಭ್ಯ ಸಮದಾಯಿ ವಿತ್ತಮುಭಯಂ ಪ್ರಾಲಂಬಿ ವಿದ್ಯಾಸನಂ ಸೋಯಂ ಶ್ರೀ ರಘುನಾಥ ತೀರ್ಥ ಗುರುರಾಟ ಶುದ್ಧಿಂ ವಿದಧ್ಯಾನ್ಮತೆ. ಅವರು ಗುರುರಾಜರು, ರಘುನಾಥ ತೀರ್ಥರು ಅಂತನ್ನುವವರು ಗುರುರಾಜರು. ಗುರುಗಳು ಮಾಡಬೇಕಾದ ಕೆಲಸ ಏನು? ಶುದ್ಧವಾದ ಬುದ್ಧಿಯನ್ನ, ಶುದ್ಧವಾದ ತತ್ವಜ್ಞಾನವನ್ನು ಕೊಡೋದು. ಇವರು ಗುರುರಾಜರು ಶುದ್ಧ ಬುದ್ಧಿಯನ್ನ ನಮಗೆ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ ತಮ್ಮ ಭಾಷ್ಯದೀಪಿಕಾ ಗ್ರಂಥದಲ್ಲಿ. ಅದಕ್ಕೆ ಬೇಕಾದಂತಹ ಎಲ್ಲ ಗುಣಗಳನ್ನು ಒಂದೊಂದೇ ಬಿಡಿಸ್ತಾ ಏನ ಅಯಂ ನಿರ್ಣಾಯಿ, ಯಾವುದು? ಮಧ್ವ ಗುರು ಸದ್ ಭಾಷ್ಯ ಪ್ರಕಾಶಾಶಯ, ಶ್ರೀಮದಾಚಾರ್ಯರ ನಿರ್ದುಷ್ಟವಾದಂತಹ ಭಾಷ್ಯ. ಅದೊಂದೇ ಭಾಷ್ಯ ನಿರ್ದುಷ್ಟವಾದದ್ದು. ಆ ಭಾಷ್ಯದ ಪ್ರಕಾಶದ ಆಶಯ, ಭಾಷ್ಯ ಪ್ರಕಾಶ ಯಾವುದು? ತತ್ವಪ್ರಕಾಶಿಕ. ಭಾಷ್ಯವನ್ನ ಬೆಳಗಿದ ಕೃತಿ ಅಂತಂದ್ರೆ ಟೀಕಾಕೃತ್ಪಾದರ ತತ್ವಪ್ರಕಾಶಿಕ. ಅದರ ನಿಜವಾದ ಅಭಿಪ್ರಾಯ ಏನು ಅನ್ನೋದನ್ನ ಸ್ಪಷ್ಟಪಡಿಸಲಿಕ್ಕೋಸ್ಕರವಾಗಿ ಹೊರಟಂತಹ ಕೃತಿಯೇ ಚಂದ್ರಿಕಾ. ಅದಾದ ಮೇಲೆ 2 ಅಧ್ಯಾಯಗಳಿಗೆ, ಸಾಧನ ಮತ್ತು ಫಲಾಧ್ಯಾಯಗಳಿಗೆ ಹೊರಟಿರ್ತಕ್ಕಂಥದ್ದು
ಈ ಶೇಷ ತಾತ್ಪರ್ಯ ಚಂದ್ರಿಕಾ ಅಥವಾ ಶಿಷ್ಟ ತಾತ್ಪರ್ಯ ಚಂದ್ರಿಕಾ ಅಂತ ಕೂಡ ಕರೀತಾರೆ ಅದನ್ನ. ಉಳಿದ 2 ಅಧ್ಯಾಯಗಳಿಗೆ ಹೊರಟಂತಹ ಚಂದ್ರಿಕಾ ಅಂತ. ಆ ದ್ವಾರ ಅವರು ಮಾಡಿದ್ದೇನು, ಶ್ರೀಮದಾಚಾರ್ಯರ ಟೀಕಾಕೃತ್ಪಾದರ ಅತ್ಯದ್ಭುತವಾದ ಅಭಿಪ್ರಾಯವನ್ನ ಹೀಗೆ ಇದೆ ಅಂತ ನಿರ್ಣಯ ಮಾಡಿದರು. ಸಂದೇಹ ಬರಲಿಕ್ಕೆ ಅವಕಾಶವೇ ಇಲ್ಲ. ಅಂಥ ಕ್ರಮದಲ್ಲಿ ನಿರ್ಣಯ ಮಾಡಿ ತೋರಿಸಿಕೊಟ್ಟಿದ್ದು. ಇದು ಅವರ ಗುರುರಾಜತ್ವ ಅನ್ನುವ ಧರ್ಮ ಏನಿದೆ ಅದಕ್ಕೆ ಉಪೋತ್ಪಲಕವಾದದ್ದಾದರೆ, ಪ್ರತಿವಾದಿ ದರ್ಶನಗಣ ಅದರಲ್ಲಿ ಮಾಡಿದ್ದ ಅದನ್ನೇ. ಪ್ರತಿವಾದಿ ದರ್ಶನಗಳು ಅಂತ ಏನೇನು ಬೇರೆ ಬೇರೆ ಇದ್ದಾವೆ, ಮಾಯಾವಾದ, ಸಾಮ್ಯವಾದ, ವೈದಿಕ ಸಿದ್ಧಾಂತಗಳು. ಯಾಕೆಂದ್ರೆ ಫಲಾಧ್ಯಾಯದಲ್ಲಿ ಮೋಕ್ಷಾದಿಗಳ ಬಗ್ಗೆ ವಿಚಾರ ಇದೆ, ಸಾಧನಾಧ್ಯಾಯದಲ್ಲಿ ಭಕ್ತಿ ವಿರಕ್ತಿ ಮುಂತಾದವುಗಳ ಬಗ್ಗೆ ಎಲ್ಲ ಪರಿಷ್ಕಾರಾದಿಗಳ ಅಗತ್ಯ ಇದೆ. ಈ ಎಲ್ಲ ವಿಚಾರಗಳನ್ನು ತಗೊಳ್ಳೋದ್ರಿಂದಾಗಿ ವೈದಿಕ ಎಲ್ಲಾ ದುರ್ವಾದಗಳನ್ನು ಕೂಡ ಸಮಗ್ರವಾಗಿ ನಿರಾಕರಣ ಮಾಡಿದರು. ಪರಾಖಂಡಿ ಎಲ್ಲವನ್ನು ತುಂಡರಿಸಿದರು. ಪರಾಬಂಧಿ ಗುರುವರ್ಣವಃ ದೊಡ್ಡ ಕೆರೆಯನ್ನ ಕಟ್ಟಿಸಿದ್ರು. ಇದೆಲ್ಲ ಚಂದ್ರಿಕಾಚಾರ್ಯರು ಹೇಗೆ ವ್ಯಾಸನ ಕೆರೆ ಅಂತ ನಿರ್ಮಾಣ ಮಾಡಿಸಿದ್ರು, ಹಾಗೆ ಅವರು ಕೂಡ ತಾವು ಅತ್ಯದ್ಭುತವಾದಂತಹ ಕೆರೆಯನ್ನ ನಿರ್ಮಾಣ ಮಾಡಿದ್ರು ಅಂತ ಅನ್ನೋದನ್ನ ತೋರಿಸಿಕೊಡ್ತಾರೆ. ಶಿಷ್ಯಭ್ಯ ಸಮದಾಯಿ ಅವರು ಮಾಡ್ತಿದ್ದೇನು, ತಮ್ಮ ಶಿಷ್ಯರುಗಳಿಗೆ 2 ತರಹದ ದುಡ್ಡು ಕೊಡ್ತಾ ಇದ್ರಂತೆ. ಅಲ್ಲಿ ಬಂದವರಿಗೆ 2 ತರಹದ ದಾರಿದ್ರ್ಯ ಇದೆ ನಮ್ಮಲ್ಲಿ. ಮೊದಲನೇದ್ದು ಎಲ್ಲರಿಗೂ ಪರಿಚಯ ಇರುವಂತಹ ಬಾಹ್ಯ ಸಂಪತ್ತು ಎಲ್ರಿಗೂ ಇರೋಲ್ಲ. ಅದು ಅವರಲ್ಲಿ ಹೋಗಿ ಬೇಡಿದರೆ ಬೇಕಾದ್ದನ್ನ ಕೊಟ್ಟು ಅನುಗ್ರಹ ಮಾಡತಕ್ಕಂತಹ ಮಹಾನುಭಾವರು ನಮ್ಮ ರಘುನಾಥ ತೀರ್ಥ ಶ್ರೀಪಾದಂಗಳವರು ಒಂದಾದ್ರೆ, ಇನ್ನೊಂದು ತರಹದ ದುಡ್ಡು ಅಂತಂದ್ರೆ ಅದು ನಿಜವಾದ ದಾರಿದ್ರ್ಯ, ಜನ್ಮದಿಂದ ಬಂದಿರುವಂತಹದ್ದು, ಜನ್ಮ ತನಕನೂ ಹೋಗತ್ತೆ. ಆ ದಾರಿದ್ರ್ಯವನ್ನು ಹೋಗಲಾಡಿಸುವಂತಹ ಒಳ್ಳೆ ಸಂಪತ್ತು ಅಂತಂದ್ರೆ ತತ್ವಜ್ಞಾನ ಅನ್ನುವ ಸಂಪತ್ತು. ಆ ಸಂಪತ್ತು ಕೊಡ್ತಾ ಇದ್ರು. 2 ಕೊಡ್ಬೇಕು. ಇವತ್ತಿನ ದಿವಸ ದೊಡ್ಡವರಲ್ಲೇ ನಾವು ಸಮಾಶ್ರಯಣ ಮಾಡಿ ಯಾಕೆ ಬರ್ತೇವೆ, ನಮ್ಮ ಪುಣ್ಯ ಸಾಲದು ಅಂತ ಬಂದಾಗ ತಮ್ಮ ಪುಣ್ಯವನ್ನ ಧಾರೆ ಎರೆದು ಕೊಟ್ಟು ಮಹಾನುಭಾವರು ನಮ್ಮಲ್ಲಿ ಏನೇನು ಕೊರತೆ ಇದೆ ಅದನ್ನೆಲ್ಲ ನೀಗಿಸಿ ಬಾಹ್ಯ ಸಂಪತ್ತು ಮತ್ತು ಒಳಗಿನ ಸಂಪತ್ತು ತುಂಬಿದಾಗ ನಾವು ಸಾಧನೆಯನ್ನ ಮಾಡಲಿಕ್ಕೆ ಮುಂದುವರಿಯಲಿಕ್ಕೆ ಅನುಕೂಲ ಆಗುತ್ತೆ. ಅದನ್ನ ಬೇಕಾಷ್ಟು ಸಮಾದಾಯಿ ಬೇಕಾಷ್ಟು ತೂರ್ತಾ ಇದ್ದರಂತೆ ನಮ್ಮ ಶೇಷ ತಾತ್ಪರ್ಯ ಚಂದ್ರಿಕಾಕಾರರು. ಪ್ರಾರಂಭಿ ವಿದ್ಯಾಸಿಂಹಾಸನ ಏನಿದೆಯಲ್ಲ, ನಮ್ಮ ಮುನಿತ್ರಯರ ಪೀಠಕ್ಕೆ, ವ್ಯಾಸರಾಜ ಮಠದ ಈ ಪೀಠಕ್ಕೆ ವಿದ್ಯಾಸಿಂಹಾಸನ ಅಂತ ಹೆಸರು. ಒಂದೊಂದು ಪರಂಪರೆಗೆ ಒಂದೊಂದು ರೀತಿಯಲ್ಲಿ ಹೆಗ್ಗಳಿಕೆ ಇದೆ. ಅದರಲ್ಲಿ ಈ ಪೀಠಕ್ಕೆ, ಮುನಿತ್ರಯರ ಪೀಠಕ್ಕೆ ಶ್ರೀಮದಾಚಾರ್ಯರು, ಟೀಕಾಕೃತ್ಪಾದರು ಮತ್ತು ವ್ಯಾಸರಾಜರು ಆಳ್ಕೊಂಡು ಬಂದಂತಹ ಈ ಪೀಠ ಏನಿದೆ, ಇದು ಕರ್ನಾಟಕ ಸಿಂಹಾಸನದಲ್ಲಿ ಅಧಿಪತಿಗಳಾಗಿದ್ದ ರಾಜರುಗಳಿಗೂ ಗುರುಗಳಾಗಿ ಅವಶ್ಯಕತೆ ಬಿದ್ದಾಗ ಆ ಸಿಂಹಾಸನದಲ್ಲೂ ಕೂತು ಸಾಮ್ರಾಜ್ಯವನ್ನ ನಡೆಸತಕ್ಕಂತಹ ದೊರೆಗಳು ವ್ಯಾಸರಾಜರು, ಉಭಯ ಸಿಂಹಾಸನಾಧೀಶ್ವರರು ಅಂತಲೇ ಪ್ರಸಿದ್ಧರು. ಹೀಗಾಗಿ ಇವತ್ತಿಗೂ ಅದಕ್ಕೆ ಕುರು ಹಾಗೆಯೇನೆ ಪರಂಪರೆಯಲ್ಲಿ ದರ್ಬಾರು ಮಾಡುವಂತಹ, ದರ್ಬಾರು ಕಾಲದಲ್ಲಿ ಅನೇಕ ಹರಿವಾಯುಗುರುಗಳನ್ನ ಸಮರ್ಥನೆ ಮಾಡುವಂತಹ ತತ್ವವನ್ನ ಇಡೀ ಜಗತ್ತಿಗೆ ಸಾರುವಂತಹ ಅದ್ಭುತವಾದ ಪರಂಪರೆ ನಮ್ಮಲ್ಲಿ ಕಾಣಬಹುದು. ಅದಕ್ಕೋಸ್ಕರವಾಗಿಯೇ ಈ ಪರಂಪರೆಯನ್ನ ವಿದ್ಯಾಸನ ಅಂತಂತಾರೆ. ವಿದ್ಯಾಸಿಂಹಾಸನ, ವಿದ್ಯಾವಿಷ್ಠಾರ ಅಂತ ಕರೆಯೋದು. ಅಂತಹ ಸಿಂಹಾಸನವನ್ನ ಪ್ರಾರಂಭಿ ತಮ್ಮ ಅತ್ಯದ್ಭುತವಾದ ತಪಸ್ಸು, ವಿದ್ಯಾ, ವರ್ಚಸ್ಸು ಇವುಗಳಿಂದಾಗಿ ಅದನ್ನೇನು ಅಲಂಕರಿಸಿದರಲ್ಲ, ಅದು ದೊಡ್ಡ ಗುಣ. ಅದು ಅವರು ಗುರುರಾಜರು ಅಂತ ಹೇಳಲಿಕ್ಕೆ ಬೇಕಾದಂತಹ ಬಹುದೊಡ್ಡ ಗುಣ. ಅಂತಹ ನಮ್ಮ ಈ ರಘುನಾಥ ತೀರ್ಥ, ಶ್ರೀ ರಘುನಾಥ ತೀರ್ಥ ಗುರುರಾಟ್ ಶ್ರೀಪಾದಂಗಳವರು, ರಘುನಾಥ ತೀರ್ಥ ಶ್ರೀಪಾದಂಗಳವರು ಅಂತನ್ನುವ ಏನು ಈ ಗುರುರಾಜರಿದ್ದಾರೆ, ಅವರ ನಮ್ಮ ಬುದ್ಧಿಯ ಶುದ್ಧಿಯನ್ನು ಕೊಡ್ಲಿ ಅಂತ ಈ ಕ್ರಮದಿಂದಾಗಿ ಪ್ರಾರ್ಥನೆ ಮಾಡಿದ್ದನ್ನ ನಾವು ನೋಡಬಹುದು. ಇದು ಅವರ ಗುಣವನ್ನ ಹೆಚ್ಚು ಎತ್ತಿ ತೋರಿಸುವಂತಹ ಅದಾದ್ರೆ ಅವರ ಕಾಲಮಾನ ಬಹಳ ದೊಡ್ಡದು. ಚಂದ್ರಿಕಾಚಾರ್ಯರ ನಂತರ ಅಷ್ಟೊಂದು ವರ್ಷಗಳ ತನಕ ಮೂಲಗೋಪಾಲಕೃಷ್ಣ, ಮದನ ಗೋಪಾಲಕೃಷ್ಣ, ಮತ್ತೆ ಪಟ್ಟಾಭಿರಾಮದೇವರು, ಮೂಲ ಪಟ್ಟಾಭಿರಾಮದೇವರು, ಅದರಂತೇನೆ ಸಾಕ್ಷಾತ್ ವೇದವ್ಯಾಸದೇವರ ಸನ್ನಿಧಾನ ಇರುವ ವ್ಯಾಸಮುಷ್ಟಿ ಅಂದ್ರೆ ರಾಮ ಕೃಷ್ಣ ವ್ಯಾಸಾತ್ಮಕ ಆದಂತಹ ಲಕ್ಷ್ಮೀ ನರಸಿಂಹಾದಿರೂಪಿ ಪರಮಾತ್ಮನ ಅತ್ಯದ್ಭುತವಾದ ಸೇವೆಯನ್ನ ಮಾಡ್ತಾ
ಆ ಕಾಲಕ್ಕೆ ಬಂದ ಎಲ್ಲ ಆಪತ್ತುಗಳನ್ನ ಪರಿಹಾರ ಮಾಡಿ ಏನ ದೊಡ್ಡ ರಾಜ್ಯವನ್ನ ನಡೆದ್ರಲ್ಲ, 55 ವರ್ಷಗಳ ತನಕ ಸಾಮ್ರಾಜ್ಯವನ್ನ ನಡೆಸಿದ್ದಾರೆ ಮಹಾನುಭಾವರು. ಸಾಧಾರಣ ಘಟ್ಟದ ಮೇಲಿನ ಯತಿಗಳನ್ನ ನೋಡಿದಾಗ ಬಹುಕಾಲಮಾನ ವೇದಾಂತ ಸಾಮ್ರಾಜ್ಯವನ್ನ ಆಳುವಂತಹ ಪ್ರಸಂಗ ಅದು ಕಮ್ಮಿ ಆಗತ್ತೆ. ಘಟ್ಟದ ಕೆಳಗಡೆಯಲ್ಲಿ ಬಾಲ್ಯದಲ್ಲೇ ಕೊಟ್ಟಿರ್ತಾರೆ, ಬಹಳ ಕಾಲ ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡಿ ಪೀಠಾಧಿಪತ್ಯವನ್ನ ನಡೆಸುವ ಅವಕಾಶ ಹೆಚ್ಚಿರುತ್ತೆ. ಇಲ್ಲಿ ಕಮ್ಮಿ. ಅಂತಹದ್ದು ನಮ್ಮ ಶೇಷಚಂದ್ರಿಕಾಚಾರ್ಯರ ಪೀಠವನ್ನ ಆಳಿದ ಅವಧಿಯೇ 55 ವರ್ಷ. 1000 ಕ್ರಿಸ್ತಶಕದ ರೀತಿಯಲ್ಲಿ ನೋಡೋದಾದ್ರೆ ಇವತ್ತು ಪ್ರಸಿದ್ಧವಾದ ಕ್ರಮದಲ್ಲಿ 1700 ಅಲ್ಲಿಂದ ಹಿಡಿದು 1755ನೇ ಇಸ್ವಿ ತನಕ ಸಾಮ್ರಾಜ್ಯವನ್ನ ಆಳ್ತಾರೆ. ಅವರ ವಯಸ್ಸು ಕೂಡ ಅಷ್ಟೇ, 105 ವರ್ಷದ ತನಕ ಸುದೀರ್ಘವಾದಂತಹ ಸಾರ್ಥಕವಾದಂತಹ ಜೀವನವನ್ನ ನಡೆಸಿದ ಮಹಾನುಭಾವರು. ಕಡೆಗೆ ರೆಪ್ಪೆ ಕೆಳಗೆ ಬಿದ್ದು ಹೋಗ್ತಾ ಇತ್ತಂತೆ. ಇದನ್ನ ಗೊಂದಲ ಮಾಡಿಕೊಂಡು ವ್ಯಾಸರಾಜರ ಚರಿತ್ರೆಗೆಲ್ಲ ಹೇಳಿಬಿಡ್ತಾರೆ. ಅದನ್ನ ಅಲ್ಲಲ್ಲ ನಡೆದಿದ್ದು. ನಮ್ಮ ಶೇಷಚಂದ್ರಿಕಾಚಾರ್ಯರ ಚರಿತ್ರೆಯಲ್ಲಿ ಬರೋದು. ಅವರಿಗೆ ರೆಪ್ಪೆ ಬಹಳ ವಯಸ್ಸಾಗಿ 105 ವರ್ಷ ರೆಪ್ಪೆ ಬಿದ್ದು ಹೋಗಿದ್ದಾಗ ರೆಪ್ಪೆ ಎತ್ತಿ ಎತ್ತಿ ತಾವು ಕಣ್ಣುಗುಡ್ಡೆ ರೆಪ್ಪೆಯನ್ನು ಎತ್ತಿ ತಾವು ಆ ತಿರುಮುಕೂಡ್ಲು ಸಂಗಮ ಕ್ಷೇತ್ರವನ್ನ ಗುರುತಿಸಿದ್ರು ಅಂತ ಅವ್ರು ಮಾತಾಡ್ಬೇಕಾಗಿದ್ರೆ ಕಡೆ ಹೊತ್ತಿಗೆ ಹಾಗಾಗಿತ್ತು ಅಂತ ಅನ್ನೋದನ್ನ ಅವರ ಚರಿತ್ರೆಯಲ್ಲಿ ದಾಖಲೆ ಮಾಡಿದ್ದಾರೆ. ತೇಜಃಪುಂಜರಾಗಿರ್ತಕ್ಕಂಥವ್ರು ಅದ್ಯಾಪಿ ತಮ್ಮ ವೃಂದಾವನದಲ್ಲಿ ಸಾನ್ನಿಧ್ಯವನ್ನು ಇಟ್ಟಿದ್ದಾರೆ ಮಹಾನುಭಾವರು. ಅವ್ರ ಬಗ್ಗೆ ನಮ್ಮ ಶಬ್ದಗಳಿಂದ ನಾವೆಷ್ಟೇ ಹೇಳಿದ್ರು ಕೂಡ ಅದು ಸರಿ ಹೋಗೋಲ್ಲ. ಅದೇ ಪರಂಪರೆಯಲ್ಲೇ ಮುಂದೆ ಬರ್ತಕ್ಕಂತಹ ರತ್ನಾಕರ ಯೋಗೀಶ್ವರರು ಅಂತ ಪ್ರಸಿದ್ಧರು, ವಿದ್ಯಾ ರತ್ನಾಕರ ತೀರ್ಥ ಶ್ರೀಪಾದಂಗಳವರು. 35ನೇ ತಲೆಮಾರಿನಲ್ಲಿ ಬರ್ತಕ್ಕಂತಹ ಬಹುದೊಡ್ಡ ಜ್ಞಾನಿಶ್ರೇಷ್ಠರು. ಪೂರ್ವಾಶ್ರಮದಲ್ಲೇ ನಾಮಗಿರೀಶನ ಪ್ರತ್ಯಕ್ಷವನ್ನು ಪಡೆದಿದ್ದ ಮಹಾನುಭಾವರು. ಇನ್ನಂತೂ ಪೀಠವನ್ನ ಆಳಬೇಕಾದ ಪ್ರಸಂಗ ಬಂದಾಗ ಅವರು ಗೋಪಾಲಕೃಷ್ಣ ದೇವರ ಸಾನ್ನಿಧ್ಯದ ದರ್ಶನವನ್ನ ಪಡೆದಿದ್ದಂತಹ ಯೋಗೀಶ್ವರರು ಅಂತಲೇ ಪ್ರಸಿದ್ಧಿ. ಅಂತಹ ಮಹಾನುಭಾವರು ಅನೇಕ ಸ್ತೋತ್ರ ರತ್ನಗಳನ್ನ, ಅನೇಕ ಕೃತಿಗಳನ್ನ, ಪದಪದ್ಯಗಳನ್ನೆಲ್ಲ ನಿರ್ಮಾಣ ಮಾಡಿದ ಬಹುದೊಡ್ಡ ಜ್ಞಾನಿಗಳು. ಅವರು ಬಹುದೊಡ್ಡ ಈ ಅನುಗ್ರಹ ಮಾಡಿದ್ದಾರೆ. ಶೇಷಚಂದ್ರಿಕಾಚಾರ್ಯರ ಸ್ತೋತ್ರ ವಿಶೇಷವನ್ನು ಕೂಡ ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ ಮಹಾನುಭಾವರು. ಒಂದು 18 ಪದ್ಯಗಳು ಮಾತ್ರ ಇದ್ದಾವೆ. ಅದರ ಬಗ್ಗೆ ಸ್ವಲ್ಪ ತಿಳಿದಷ್ಟು ಅಂಶವನ್ನ ಅನುವಾದ ಮಾಡುವ ಪ್ರಯತ್ನ ಮಾಡುತ್ತೇನೆ. ಬಹಳ ಸೊಗಸಾದಂತಹ ಅನೇಕ ವೃತ್ತಗಳಿಂದ ಕೂಡಿದ ಬಹುಭಕ್ತಿಯನ್ನ ಅಭಿವೃದ್ಧಿ ಮಾಡುವಂತಹ ಆ ಸ್ತೋತ್ರ ವಿಶೇಷ. ಮಂತ್ರಾಲಯ ಪ್ರಭುಗಳ ಸ್ತೋತ್ರ ಹೇಗೆ ಶುರುವಾಗತ್ತೆ ಹಾಗೆ ಶುರುವಾಗತ್ತೆ. ಯಾಕೆಂತಂದ್ರೆ ನಮ್ಮ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಕೂಡ ಇವರನ್ನ ವ್ಯಾಸರಾಜರ ಅಪರಾವತಾರರೆಂಬೋ ಅಥವಾ ಮಂತ್ರಾಲಯ ಪ್ರಭುಗಳ ಇವರ ಅಪರಾವತಾರರೇ ಅಂತಾನೆ ಅವರನ್ನ ಕರೆದಿದ್ದು ಇದೆ. ಯಾಕೆ ವ್ಯಾಸರಾಜರೇ ಆ ಮಾತನ್ನಾಡಿದ್ದಾರೆ, ದಶಮೋ ಮತ್ಸಮೋ ಯೋಗಿ ಅಂತ. ಅದೇ ರೀತಿಯಲ್ಲಿ ನಾವು ಮಂತ್ರಾಲಯ ಪ್ರಭುಗಳ ಸ್ತೋತ್ರವನ್ನ ಹಾಗೆ ಆರಂಭ ಮಾಡ್ತೀವಿ. ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯುಕ್ತಿಪಾರ, ಇಲ್ಲೂ ಅದೇ ರೀತಿಯಲ್ಲೇನೆ ಆರಂಭ ಮಾಡ್ತಾರೆ. ಶ್ರೀಪೂರ್ಣ ಬೋಧ ಸಮಯ ಅಂಬುಧಿ ಚಂದಿರಾಯ ವಿಜ್ಞಾನ ಭಕ್ತಿ ಮುಖ ಸದ್ಗುಣ ಮಂದಿರಾಯ ಹಿರನ್ನೀರ ಜಾಂತರವ ಭಾಸಿತ ಸೇಂದಿರಾಯ ಕುರ್ವೇ ನಮಾಂಸಿ ರಘುನಾಥ ಯತೀಶ್ವರಾಯ. ಶ್ರೀ ಪೂರ್ಣಬೋಧ, ನೀವು ಮಧ್ವ ಪೂರ್ಣಬೋಧ ಇದು ಯಾವ ಶಬ್ದ ಬಂದ್ರೂ ಕೂಡ ಹೆಚ್ಚಾಗಿ ಶ್ರೀ ಅನ್ನುವ ಶಬ್ದದ ಜೊತೆಯಲ್ಲೇ ಬಳಕೆ ಮಾಡೋದಿದೆ. ಶ್ರೀಮನ್ ಮಧ್ವಮತೆ ಹರಿಪರತರಹ, ಹೀಗೆ ಶ್ರೀಮದ್ ಆನಂದ ತೀರ್ಥಾರ್ಯ ವಲ್ಲಭಂ ಎಲ್ಲೇ ನೋಡಿದ್ರು ಕೂಡ. ಅದಕ್ಕೇನು ಕಾರಣ ಅನ್ನೋದನ್ನ ವಿಜೇಂದ್ರ ಸ್ವಾಮಿಗಳವರು ತಮ್ಮ ಲಘುವಾಮೋದದಲ್ಲಿ ತೋರಿಸಿಕೊಡ್ತಾರೆ. ಶ್ರೀಮಧ್ವ ಮತ ದುಗ್ಧಾಬ್ದಿ ಅಲ್ಲಿ ಶ್ರೀಮ ಮಧ್ವಮತ ಅಂತ ಅನ್ನುವ ದುಗ್ಧಾಬ್ದಿಯನ್ನ ಕಡಿದು ಧೀಮಂತ ಆಮತ್ಯೋದ್ರಿಯತೆಯ ನ್ಯಾಯಾಮೃತಂ ವಿಬುಧ ತೃಪ್ತೆ, ನ್ಯಾಯಾಮೃತದ ಪದ್ಯಕ್ಕೆ ವ್ಯಾಖ್ಯಾನ ಮಾಡಬೇಕಾಗಿದ್ದರೆ ಶ್ರೀಮದಾಚಾರ್ಯರ ಮತ ಅಂತನ್ನುವ ದುಗ್ಧಾಬ್ದಿ ಅಲ್ಲಿ ಶ್ರೀಮಧ್ವ ಅಂತಿದೆ. ಯಾಕೆ ಆ ಶಬ್ದ ಬಳಕೆ ಮಾಡಿದ್ರು ಅಂತಂದ್ರೆ ಆಚಾರ್ಯರು, ಮಧ್ವಾಚಾರ್ಯರು, ಆನಂದ ತೀರ್ಥ ಭಗವತ್ಪಾದರು ಅವರು ಶ್ರೀ ಅಂತಂದ್ರೆ ವೇದ, ಆ ವೇದ ಪ್ರತಿಪಾದ್ಯರು. ಋಗ್ಯಜುಸ್ಸಾಮ ಧರ್ಮಗಳನ್ನ ಶ್ರೀರಿತ್ಯೇವಚ ಮಣ್ಯತೆ ಅಂತ ಪ್ರಮಾಣವನ್ನು ಉಲ್ಲೇಖ ಮಾಡುತ್ತಾರೆ. ಅಂತಹ ವೇದ ಪ್ರತಿಪಾದ್ಯರು ಶ್ರೀಪಾದರಾಜರು ಹೇಳುವಂತೆ ಆ ವಾಯು ನಮ್ಮ ಕುಲಗುರುರಾಯನು ಅಂತ ಹೇಳುವಂತೆ ವೇದ ಪ್ರತಿಪಾದ್ಯರು ಆ ಶ್ರೀ ಪೂರ್ಣ ಬೋಧ ಅಂತನ್ನುವ
ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವೇದ ಪ್ರತಿಪಾದ್ಯ ಆದಿ ಗುರುಗಳೇನಿದ್ದಾರಲ್ಲ ಮಹಾನುಭಾವರು, ಹೆಸರಿಗೆ ತಕ್ಕಂತೆ ಪೂರ್ಣ ಪ್ರಬೋಧರು. ಅವರ ಸಮಯ ಏನಿದೆ, ಅವರ ಸಿದ್ಧಾಂತ, ಆ ಸಿದ್ಧಾಂತ ಅಂತ ಅನ್ನೋದು ಅದು ಚಿಕ್ಕ ಪುಟ್ಟದಲ್ಲ. ಒಂದ್ಸತಿ ಕಣ್ಣಾಡಿಸಿದ್ರೆ ಮುಗಿದೋಯ್ತು. ಇಲ್ಲ, ಕಣ್ಣಳತೆಗೆ ಬಾರದೇ ಇರುವಂತಹ ದೊಡ್ಡ ಸಾಗರ ಹೇಗಿದೆಯಲ್ಲ, ಅನೇಕ ರತ್ನಗಳನ್ನು ಒಳಗೊಂಡಂತಹ, ಅನೇಕ ಅಚ್ಚರಿಗಳನ್ನು ಒಳಗೊಂಡಂತಹ ಅತ್ಯದ್ಭುತವಾದಂತಹ ಒಂದು ದೊಡ್ಡ ಸಾಗರ ಹೇಗೋ ಹಾಗೆ ಮಧ್ವ ಸಿದ್ಧಾಂತ ಅನ್ನೋದು ಒಂದು ದೊಡ್ಡ ಸಾಗರ. ಆ ಸಾಗರ ಹುಣ್ಣಿಮೆ ಬಂದಾಗ ಉಕ್ಕೇರುತ್ತೆ. ಹಾಗೆ ಶೇಷಿತಾತ್ಪರ್ಯ ಚಂದ್ರಿಕಾಕಾರರ ಕಾಲದಲ್ಲಿ ಅಥವಾ ಅವರ ಗ್ರಂಥ ಸಂಯೋಜನೆ ಆದಾಗ ಆ ಗ್ರಂಥ ಉಕ್ಕೇರುತ್ತಲ್ಲ, ಅವರು ಚಂದ್ರಿಕೆಯನ್ನು ಕೊಟ್ಟವರು, ಶೇಷಚಂದ್ರಿಕೆಯನ್ನು ಕೊಟ್ಟವರವರು. ಅದರಿಂದಾಗಿ ಅವರು ಚಂದಿರ. ಶ್ರೀಮದಾಚಾರ್ಯರ ಸಿದ್ಧಾಂತ ಅಂತ ನಮ್ಮ ದೊಡ್ಡ ಕಡಲನ್ನ ಉಕ್ಕೇರಿಸುವಂತಹ ಅವರನ್ನ ಮೊದಲು ತೋರಿಸಿಕೊಡ್ತಾರೆ. ಯಾಕೆ ಚಂದ್ರಿಕಾ ಕೊಡಬೇಕಾಗಿದ್ರೆ ಚಂದ್ರಿಕಾ ಬೆಳದಿಂಗಳು ಕೊಡಬೇಕಾಗಿದ್ರೆ ಅವರು ಚಂದ್ರ. ಮೊದಲು ಅವರನ್ನ ಪರಿಚಯ ಮಾಡಿಕೊಡೋದೇ ಹೀಗೆ ಮಾಡ್ತಾ, ವಿಜ್ಞಾನ ಭಕ್ತಿ ಮುಖ ಸದ್ಗುಣ ಮಂದಿರಾಯ, ಅಲ್ಲಿ ಚಂದಿರ ಇಲ್ಲಿ ಮಂದಿರ ಅಂತಂತಾರೆ. ವಿಜ್ಞಾನ ಭಕ್ತಿ, ವಿಜ್ಞಾನ ಅಂತಂದ್ರೆ ಆಳವಾದಂತಹ ಭಗವತ್ ತತ್ವಜ್ಞಾನ, ಅಪರೋಕ್ಷ ಜ್ಞಾನ. ಅದರಂತೆ ಉತ್ಕೃಷ್ಟವಾದಂತಹ ಭಗವಂತನ ಭಕ್ತಿ. ಭಕ್ತಿ ಪಾದಾದಿಗಳಲ್ಲಿ ಶೇಷಚಂದ್ರಿಕಾದಿ ಗ್ರಂಥಗಳನ್ನು ನೋಡ್ಬೇಕು. ಇದು ಹೆಚ್ಚು ಸಮಯ ಅಲ್ಲ, ಆದ್ರಿಂದಾಗಿ ಅದ್ರ ಬಗ್ಗೆ ಏನು ಹೆಚ್ಚು ಪ್ರಸ್ತಾವ ಮಾಡ್ತಾ ಇಲ್ಲ. ಭಕ್ತ್ಯಾದಿಗಳ ಬಗ್ಗೆ ಪರಿಷ್ಕಾರ ಮಾಡಿಕೊಡುತ್ತಾರೆ ಗುರುಗಳು, ನೋಡ್ಬೇಕು, ಬಹಳ ಸುಂದರವಾಗಿದೆ. ಆ ವಿಜ್ಞಾನ ಭಕ್ತಿ ಇವೇ ಮೊದಲಾದಂತಹ ಸದ್ಗುಣಗಳೇನಿದ್ದಾವಲ್ಲ, ಅವುಗಳಿಗೆ ಆಶ್ರಯ ತಾಣ, ಅದಕ್ಕೆ ಮಂದಿರ ಇದ್ದಂತೆ, ಅದರ ಮನೆ. ನಾವು ಬೇರೆ ಕಡೆ ಎಲ್ಲೇ ಹೋದ್ರು ನಮ್ಮ ಮನೆ ಅಂತ ಆದಾಗ ನಾವು ಮತ್ತೆ ಅಲ್ಲೇ ಬಂದು ಸೇರ್ಕೊತಾ ಇರ್ತೇವೆ, ಹೆಚ್ಚಲ್ಲಿ ವಾಸ ಮಾಡ್ತೇವೆ. ಹಾಗೆ ವಿಜ್ಞಾನ ಭಕ್ತಿ ಮುಂತಾದ ದೊಡ್ಡ ದೊಡ್ಡ ಗುಣಗಳೆಲ್ಲ ನಮ್ಮ ಶೇಷಚಂದ್ರಿಕಾಚಾರ್ಯರಲ್ಲಿ ಬಂದು ಮನೆ ಮಾಡಿಕೊಂಡು ಕೂತಿದ್ದಾವೆ. ಅದರಿಂದ ಏನಾಯ್ತು? ಹೃನ್ನೀರಜಾಂತರವ ಭಾಸಿತ ಸೇಂದಿರಾಯ. ಹೃನ್ನೀರಜ, ಹೃದಯ ಕಮಲದಲ್ಲಿ ಸದಾ ಸೇಂದಿರ, ಇಂದಿರಾ ಸಮೇತನಾದಂತಹ ಇಂದಿರಾಪತಿ ಯಾರು? ಮೂಲಗೋಪಾಲಕೃಷ್ಣ ಅಥವಾ ಇಂದಿರಾದೇವಿ ಅಂತಂದ್ರೆ ಅಮ್ಮನವರಿಗೆ ಸೀತಾದೇವಿಗೆ ಹೆಸರು. ಇಂದಿರಾಪತಿ ಪಟ್ಟಾಭಿರಾಮದೇವರು ಸದಾ ಹೃದಯದಲ್ಲಿ ಕೂತಿದ್ದಾನೆ. ಇವತ್ತಿಗೂ ನಾವು ಅದನ್ನ ಇದರಲ್ಲಿ ತಿರುಮಕೂಡಿನಲ್ಲಿ ವೃಂದಾವನ ದರ್ಶನ ಮಾಡಿದಾಗ ಕಾಣುತ್ತೆ. ಹೃದಯ ಭಾಗದಲ್ಲಿ ಸರಿಯಾಗಿ ಪಟ್ಟಾಭಿರಾಮದೇವರು ಅಲ್ಲಿರೋದು. ಆ ಪಟ್ಟಾಭಿರಾಮದೇವರ ಕೆಳಗಡೆಯಲ್ಲಿ ನಮ್ಮ ಶೇಷಚಂದ್ರಿಕಾಚಾರ್ಯರು ಇರುವಂತಹ ಪ್ರತೀಕ ನಾವು ಕಾಣಬಹುದು. ಅದನ್ನ ಆ ಪ್ರತೀಕ ಬಹಳ ಸೊಗಸಾಗಿದೆ ಕೂಡ. ಆ ಪ್ರತೀಕಕ್ಕೆ ಮಾಡಿಸಿದ ಕವಚ ವ್ಯಾಸರಾಜರ ವೃಂದಾವನದಲ್ಲಿರುವ ಪಟ್ಟಾಭಿರಾಮ ದೇವರಿಗೂ ಹೊಂದಾಣಿಕೆ ಆಗುತ್ತೆ. ವ್ಯಾಸರಾಜರ ವೃಂದಾವನದ ಮಧ್ಯಭಾಗದ ಏನು ಪಟ್ಟಾಭಿರಾಮ ದೇವರ ಪ್ರತೀಕ ಇದೆ, ಇಲ್ಲೂ ಹಾಗೆ ಇದೆ. ಅವೆರಡೂ ಕೂಡ ಒಂದೇ ಗಾತ್ರದ್ದು. ಇದೇ ಕವಚ ಅಲ್ಲಿ, ಆ ಕವಚ ಇಲ್ಲಿ ಬಳಕೆ ಮಾಡ್ತಾರೆ. ಇದು ಬಹಳ ಅಚ್ಚರಿಯ ಅತ್ಯದ್ಭುತವಾದಂತಹ ಒಂದು ಆಶ್ಚರ್ಯಕರವಾದ ಸಂಗತಿ ಅಂತ ಅನ್ಬೇಕು ಇದನ್ನ. ಅದರಿಂದ ಹೃನ್ನೀರ ಜಾಂತರ ವಭಾಸಿತ ಸೇಂದಿರಾಯ, ಸೇಂದಿರ ಅಂದ್ರೆ ಪಟ್ಟಾಭಿರಾಮ ದೇವರು. ಅಂತಹ ರಘುನಾಥ ಯತೀಶ್ವರಾಯ ಕುರುವೇ ನಮಾಂಸಿ. ಇಂಥವರಿಗೆ ಹೃದಯ ಕಮಲದಲ್ಲಿ ಭಗವಂತನನ್ನು ಸದಾ ಕಾಣ್ತಾ ಮಧ್ವ ಸಿದ್ಧಾಂತವನ್ನು ಉಕ್ಕೇರಿಸ್ತಕ್ಕಂತಹ ಚಂದಿರರಂತೆ ಇರುವವರು, ಎಲ್ಲ ಗುಣಗಳಿಗೆ ಆಶ್ರಯ ತಾಣವಾಗಿದ್ದಾರೆ. ಅವರಿಗೆ ನಾವು ನಮಸ್ಕಾರ ಮಾಡಿ ಬಗ್ಗೆ ಹೋದಾಗ ನಮಗೂ ಅವುಗಳನ್ನು ಕೊಟ್ಟು ಅನುಗ್ರಹ ಮಾಡುತ್ತಾರೆ. ಗೋಪಾಲ ಪಾದ ಸರಸೀರು ಹಸಕ್ತ ಚಿತ್ತಂ ದ್ವೈಪಾಯ ನಾರಿಯ ಸಮಯೇ ಅನಿಶಮ ಪ್ರಮತ್ತಂ ಪಾಪಾದ್ರಿಭೇದ ಕುಲಿಶಾಯಿತ ಭವ್ಯ ವೃತ್ತಂ ಭೂಪಾರಿಜಾತ ಮನಿಷಂ ಸ್ಮರ ಶುದ್ಧ ಹೃತ್ತಂ. ಹೇ ಶುದ್ಧ ಹೃತ್, ಶುದ್ಧವಾದಂತಹ ಹೃದಯವುಳ್ಳಂತಹ ಹೇ ಸಜ್ಜನ, ಈ ಗುರುಗಳನ್ನ ಸ್ಮರಣೆ ಮಾಡಪ್ಪ. ಸ್ಮರಣೆ ಮಾಡೋದರಿಂದಾಗಿ ನಿನಗೆ ಭಗವಂತನನ್ನು ಕಾಣ್ಲಿಕ್ಕೆ ಏನು ಬೇಕೋ ಅದನ್ನೆಲ್ಲ ಅವರ ಸ್ಮರಣೆ ತಂದು ಕೊಡತ್ತೆ. ಎಂಥವ್ರು ಇವರು ಸಾಮಾನ್ಯರು ಅಂತ ತಿಳ್ಕೊಳ್ಬೇಡ. ಗೋಪಾಲ ಪಾದ ಸರಸೀರು ಹಸಕ್ತ ಚಿತ್ತಂ. ಗೋಪಾಲ, ಮೂಲ ಗೋಪಾಲ ಕೃಷ್ಣದೇವರ ಪಾದಕಮಲ ಏನಿದೆಯಲ್ಲ, ಆ ಪಾದಕಮಲದಲ್ಲೇ ಯಾವಾಗಲೂ ಆಸಕ್ತವಾದಂತಹ ಚಿತ್ತ. ಸದಾ ಗೋಪಾಲ ಕೃಷ್ಣದೇವರ ಧ್ಯಾನ. ಮಾತಾಡಿದ್ರೆ ಗೋಪಾಲ ಕೃಷ್ಣದೇವರ ಬಗ್ಗೆ ಮಾತಾಡೋದು. ಯಾರೇನಾರು ಕೇಳ ಗೋಪಾಲ ಕೃಷ್ಣ ಅನುಗ್ರಹ ಮಾಡುತ್ತಾನೆ. ಈ ಕ್ರಮದಲ್ಲಿ ವ್ಯಾಸರಾಜನ ನಂತರದಲ್ಲಿ ಪ್ರಾಯ ಇಡೀ ಕರ್ನಾಟಕವನ್ನ ಮತ್ತೊಂದಾವೃತ್ತಿ ಆಳಿ ಅನೇಕ ರಾಜರುಗಳಿಗೆ ಮಾರ್ಗದರ್ಶನವನ್ನು ಮಾಡಿದಂತಹ ಮಹಾನುಭಾವರು. ಪದೇ ಪದೇ ಬಹಳ ಹತ್ತಿರದಲ್ಲಿ ಅನೇಕ ರಾಜರ ಎದುರಲ್ಲಿ ವಿದ್ವತ್ ಸಭೆಗಳು ನಡೀತಾ ಇರಬೇಕು. ಆ ಸಭೆಗಳಲ್ಲಿ ಹೋಗಿ ಕೃಷ್ಣ ಪರಮಾತ್ಮನೇ ಸರ್ವೋತ್ತಮ ಅಂತ ಅನ್ನೋದನ್ನ ಸ್ಥಾಪನೆ ಮಾಡ್ತಾ ಇದ್ರು ಅಂತ
ತುಂಬಾ ಅವರ ಚರಿತ್ರೆ ಕೇಳ್ತೇವೆ. ಅವರ ಚರಮ ಶ್ಲೋಕ ಅದನ್ನ ಹೇಳುತ್ತೆ. ಸರ್ವ ಸರ್ವಂ ಸಹೇಶಾನ ಸಭಾಸು ಜಿತವಾದಿರಾಟ್ ಸರ್ವದಾ ಸರ್ವದೋ ಭೂಯಾತ್ ರಘುನಾಥ ಮುನೀಶ್ವರ. ಆ ಶ್ಲೋಕ ಸರಿಯಾಗಿ ಗೊತ್ತಿದ್ರೆ ಮಾತ್ರ ಹೇಳಿಕ್ ಬರುತ್ತೆ, ಇಲ್ಲಾಂದ್ರೆ ತಪ್ಪು ತಪ್ಪು ಹೇಳುವ ಪ್ರಸಂಗ ಬರುತ್ತೆ. ಸರ್ವ ಸರ್ವಂ ಸಹೇಶಾನ, ಸರ್ವಂ ಸರ್ವಂ ಸಹೇಶಾನ ಅಂತ ಏನೇನೋ ಹೇಳ್ತಾರೆ, ಅಲ್ಲ, ಸರ್ವ ಸರ್ವಂ ಸಹೇಶಾನ ಸಭಾಸು ಜಿತವಾದಿರಾಟ್ ಅಥವಾ ಸರ್ವ ಸರ್ವಂ ಸಹೇಶಾನಾಂ ಸಭಾಸು ಜಿತವಾದಿರಾಟ್. ಸರ್ವಂ ಸಹ, ಸರ್ವಂ ಎಲ್ಲವನ್ನೂ ಸಹಿಸುವವಳು. ನಾವು ಹೆಜ್ಜೆ ಇಡ್ತೇವೆ, ಮಲಮೂತ್ರ ವಿಸರ್ಜನೆ ಮಾಡಿ ಏನು ಮಾಡಿದ್ರು ಅದನ್ನ ಸಹಿಸುವಂತಹವಳು ಅಂತಂದ್ರೆ ಅದು ಭೂದೇವಿ. ಆ ಭೂದೇವಿಗೆ ಈಶಾನ ಅಂದ್ರೆ ಭೂಪತಿ, ರಾಜರು ಅಂತ ಅರ್ಥ. ಅವರ ಸಭೆಗಳು, ಅವರುಗಳ ಸಭೆ, ಎಲ್ಲಾ ರಾಜರುಗಳ ಸಭೆ. ಸರ್ವಂ ಸಹೇಶಾನಾಂ, ಎಲ್ಲಾ ರಾಜರುಗಳ ಸಭಾಸು, ಸಭೆಗಳಲ್ಲಿ ಜಿತವಾದಿರಾಟ್, ದೊಡ್ಡ ದೊಡ್ಡ ವಾದಿಗಳನ್ನ ಗೆದ್ದು ಹರಿಸರ್ವೋತ್ತಮತ್ವವನ್ನ ಸ್ಥಾಪನೆ ಮಾಡ್ತಾ ಇದ್ರು. ಇವತ್ತು ಗೀತೆಯ ಬಗ್ಗೆನೋ ಅಥವಾ ಬೇರೆ ಯಾವುದರ ಬಗ್ಗೆನೋ ಒಂದು ಚಿಕ್ಕ ಚಿಕ್ಕ ಆಕ್ಷೇಪಕ್ಕೆ ಬಂದ್ರೆ, ಚಿಕ್ಕ ಚಿಕ್ಕ ಆಕ್ಷೇಪಗಳನ್ನ ಏನೂ ಗೊತ್ತಿಲ್ಲದೆ ಇರುವ ಮೂರ್ಖರು ಪ್ರಶ್ನೆ ಮಾಡ್ತಾ ಇದ್ರು ಕೂಡ ಉತ್ತರ ಕೊಡುವ ಸಾಮರ್ಥ್ಯವನ್ನು ಕೂಡ ಕಳ್ಕೊಂಡು ಕೂತಿದ್ದೀವಿ ನಾವು ಇವತ್ತಿನ ದಿವಸ. ಆದರೆ ರಾಜ್ಯಸಭೆಗಳಲ್ಲಿ ನಿಂತು ಹರಿಸರ್ವೋತ್ತಮತ್ವವನ್ನ ಸ್ಥಾಪನೆ ಮಾಡ್ತಾ ಇದ್ದ ಧೀರರು ಯಾವ ತತ್ವಗಳನ್ನ ನಿರೂಪಣೆ ಮಾಡ್ತಾ ಇದ್ರು ಅಂತ ಮುಂದೆ ಅದನ್ನ ವಿವರವಾಗಿ ನಮ್ಮ ರತ್ನಾಕರ ಯೋಗೀಶ್ವರರು ಮುಂದೆ ಈ ಸ್ತೋತ್ರದಲ್ಲೇ ತಿಳಿಸಿಕೊಡ್ತಾರೆ ಕೃತಿಕಾರರು. ಅದನ್ನ ಅಂಥ ಮಹಾನುಭಾವರು. ಅದಕ್ಕೆ ಕಾರಣ ಸದಾ ಹೃದಯದಲ್ಲಿ ಗೋಪಾಲಕೃಷ್ಣ ದೇವರನ್ನ ಚಿಂತನೆ ಮಾಡ್ತಾ ಇದ್ದ ಮಹಾನುಭಾವರು. ದ್ವೈಪಾಯನಾರ್ಯ ಸಮಯೇ ವೇದವ್ಯಾಸ ದೇವರ ಸಿದ್ಧಾಂತದಲ್ಲಿ ಅನಿಶಂ ಅಪ್ರಮತ್ತಂ, ಅಲ್ಲಿ ಪ್ರಮಾದವೇ ಇಲ್ಲ. ಏನೋ ತಪ್ಪುತ್ತರ ಕೊಟ್ಟು ಆಮೇಲೆ ತಿದ್ದುಕೊಳ್ಳೋದು ಮಾಡೋದು ಇವೆಲ್ಲ ಇಲ್ಲೇ ಇಲ್ಲ. ಯಾವ ಕ್ಷಣದಲ್ಲಿ ಎಲ್ಲಿ ಏನೇ ಕೇಳಿದ್ರು ಇಷ್ಟೇ, ವೇದವ್ಯಾಸ ದೇವರ ಸಿದ್ಧಾಂತ ಹೀಗೆ ಇದೆ ಅಂತನ್ನೋ ರೀತಿಯಲ್ಲಿ ಅಪ್ರಮತ್ತರಾಗಿ ಸದಾ ಅಲ್ಲಿ ಎಚ್ಚರದಿಂದ ಇದ್ದು ಅದನ್ನ ಸ್ಥಾಪನೆ ಮಾಡ್ತಾ ಇದ್ದವರು. ಇಲ್ಲದೇ ಇದ್ದರೆ ಶೇಷತಾತ್ಪರ್ಯ ಚಂದ್ರಿಕಾ ಅಂತಹ ಗ್ರಂಥವನ್ನ ಇವತ್ತು ಪಾಠ ಹೇಳೋದು ಬಹಳ ಕಠಿಣ ಇದೆ. ಅಂತಹದ್ದು ಆ ಗ್ರಂಥವನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಅವರ ಮಹತ್ವ ಎಷ್ಟಪ್ಪ. ಅದರಿಂದಲೇ ಈ ರೀತಿಯಲ್ಲಿ ಅವರನ್ನ ಚಿಂತನೆ ಮಾಡೋದ್ರಿಂದ ಏನಾಗುತ್ತೆ, ಪಾಪಾದ್ರಿಭೇದ ಕುಲಿಶಾಯಿತ ಭವ್ಯವೃತ್ತಂ. ಅವರ ಚರಿತ್ರೆಯೇ ಹಾಗೆ. ಅವರ ಚರಿತ್ರೆಯನ್ನ ಯಾರು ಸ್ಮರಣ ಮಾಡ್ತಾರೆ, ಅದನ್ನ ಬಾಯಿ ತುಂಬ ಕೊಂಡಾಡ್ತಾರೆ, ಅವರು ಸ್ತೋತ್ರ ಮಾಡ್ತಾರೆ, ಅವರ ಸೇವೆಯನ್ನು ಮಾಡ್ತಾರೆ, ಅಂಥವರಿಗೆ ಪಾಪಾದ್ರಿ ನೀವು ಎಷ್ಟು ಬೇಕಾದ್ರೂ ಬೆಟ್ಟದಷ್ಟು ಬಿದ್ದಿರಲಿ ಪಾಪಗಳು, ಆ ಎಲ್ಲ ಪಾಪಗಳು ಕೂಡ ಅವುಗಳ ಬೆಟ್ಟವನ್ನ ಹಿಂದೆ ಕತ್ತರಿಸಿ ಹಾಕಿದ್ರು. ಯಾವುದು? ವಜ್ರಾಯುಧ. ಆ ರೀತಿಯಲ್ಲಿ ಅವರ ವೃತ್ತ, ಅವರ ಚರಿತ್ರೆ ಏನಿದೆಯಲ್ಲ ಅದು ವಜ್ರಾಯುಧ ಇದ್ದಂತೆ. ಬೇಕಾಷ್ಟು ಬೆಟ್ಟದಂತೆ ಬಿದ್ದಿರಲಿ ಪಾಪಗಳು, ಅವುಗಳನ್ನೆಲ್ಲವನ್ನೂ ಕೂಡ ಕತ್ತರಿಸಿ ಒಯ್ಯತಕ್ಕಂತಹ ಮಹಾನುಭಾವರು ನಮ್ಮ ಶೇಷಚಂದ್ರಿಕಾಚಾರ್ಯರು. ಅದರಿಂದ ಅವರು ಬಹುಪಾರಿಜಾತಂ, ನಮ್ಮ ಭೂಲೋಕಕ್ಕೆ ಬಂದಿರತಕ್ಕಂತಹ ಪಾರಿಜಾತ ಕಲ್ಪವೃಕ್ಷದಂತೆ ಇರುವವರಪ್ಪ. ಬೇಕಾದದ್ದನ್ನ ಬೇಡಿದ್ದನ್ನ ಕೊಡ್ತಕ್ಕಂತಹ ಮಹಾನುಭಾವರು. ಹೇ ಶುದ್ಧ ಹೃತ್ ತಮ್ ಅನಿಶಂ ಭಜ, ಸ್ಮರ, ಅವರನ್ನ ಸದಾ ಸ್ಮರಣ ಮಾಡ್ತಾ ಇರು. ಶೇಷಚಂದ್ರಿಕಾಚಾರ್ಯ ಗುರುಭ್ಯೋ ನಮಃ, ರಘುನಾಥ ತೀರ್ಥ ಗುರುಭ್ಯೋ ನಮಃ. ಈ ಕ್ರಮದಲ್ಲಿ ಅವರ ಚರಿತ್ರೆಯನ್ನ ಸ್ಮರಣ ಮಾಡ್ತಾ ಇರು. ನಿನಗೆ ಯಾವ ಪಾಪವೂ ಸುಳಿಯೋಲ್ಲ. ಅಪಾರ ಪಾಪಗಳ ಬಲದಿಂದಾಗಿ ಇವತ್ತು ಒದ್ದಾಡಿ ಹೋಗ್ತಾ ಇದ್ದೇವೆ ನಾವು. ಅದಾಗಬಾರದು ಅಂತಿತ್ತು ಅಂತಂದ್ರೆ ಅವರ ಸ್ಮರಣೆಯೊಂದೇ ನಮಗೆ ತಾರಕ. ಯಾರವರು? ಅವರು ಸ್ವಲ್ಪ ಪರಿಚಯ ಬೇಕಲ್ಲ. ಅಂದ್ರೆ ಲಕ್ಷ್ಮೀ ನಾರಾಯಣಾಖ್ಯವ ರತಿವರಕರ ಜಾತ ಜಾತ ಸ್ವಧೀತ ಪ್ರಾಜ್ಯ ಪ್ರಜ್ಞಾಗಮೌಗ ಕ್ಷಿತಿಸುರ ನಿಕರಾರಾಧಿತಾಂಗ್ರಬ್ಜ ಯುಗ್ಮ ಸಹ್ಯಕ್ಷ್ಮ ಭೃದ್ದುಹಿತ್ರ ಸ್ಫಟಿಕ ಕಪಿಲಯೋ ಸಂಗಮೇ ಜಾತ ವೇದೋ ಮೂರ್ಧನ್ಯೇ ರಾಜಮಾನೋ ವಹತು ಮೈ ಕೃಪಾಮ ಸ್ವೀಯ ದಾಸಾನುದಾಸೇ. ಬಹಳ ಸುಂದರವಾಗಿ ಪ್ರಾರ್ಥನೆ ಮಾಡ್ತಾರೆ. ನಿಮ್ಮ ದಾಸರ 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 ದಾಸನಾಗಿ ಬಂದಿರತಕ್ಕಂತಹ ನನ್ನ ಮೇಲೆ ಅಪಾರವಾದಂತಹ ಕೃಪೆಯನ್ನು ತೋರಿಸಿ ಸ್ವಾಮಿ ಅಂತ ಅದೇ ಪರಂಪರೆಯಲ್ಲಿ ಬಂದ ರತ್ನಾಕರ ಯೋಗೀಶ್ವರರು ಮುನಿಗಳು ಆ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಯಾರವರು? ಪರಿಚಯ ಮಾಡಿಕೊಟ್ರು. ಲಕ್ಷ್ಮೀನಾರಾಯಣಾಖ್ಯ ರತಿವರರು. ಲಕ್ಷ್ಮೀನಾರಾಯಣ ತೀರ್ಥ ಶ್ರೀಪಾದಂಗಳವರು. ವ್ಯಾಸರಾಜರ ನಂತರ ಶ್ರೀನಿವಾಸ ತೀರ್ಥರು, ಆಮೇಲೆ ರಾಮತೀರ್ಥರು, ಆಮೇಲೆ ಲಕ್ಷ್ಮೀ ಕಾಂತತೀರ್ಥ ಶ್ರೀಪಾದಂಗಳವರು, ಶ್ರೀಪತಿ ತೀರ್ಥರು, ಕಂಬಾಲೂರು ರಾಮಚಂದ್ರ ತೀರ್ಥರು 5ನೇಯವರಾಗ್ತಾರೆ. ಅದಾದ ಮೇಲೆ ಅಲ್ಲಿಗೆ 10 ಆಗತ್ತೆ ವ್ಯಾಸರಾಜರಿಂದ. ಕಂಬಾಲೂರು ಗುರುಗಳಾದ ಮೇಲೆ ಲಕ್ಷ್ಮೀ ವಲ್ಲಭ ತೀರ್ಥರು, ಲಕ್ಷ್ಮೀನಾಥ ತೀರ್ಥರು, ವ್ಯಾಸತ್ರಯಗಳಿಗೆ ವ್ಯಾಖ್ಯಾನ ಕೊಟ್ಟವರು ಶ್ರೀರಂಗದಲ್ಲಿದ್ದಾರೆ. ಲಕ್ಷ್ಮೀ ಪತಿತೀರ್ಥರು, ಅದಾದ ಮೇಲೆ ಬಂದವರು ಲಕ್ಷ್ಮೀನಾರಾಯಣ ತೀರ್ಥರು ಅಂತ ಮಹಾನುಭಾವರು.
ಇನ್ನೇನು ಹೆಚ್ಚು ಹೇಳೋದು ಬೇಡ. ಅತ್ಯದ್ಭುತವಾದ ಸೌಂದರ್ಯ ಅವರದ್ದು. ಗುರುಗಳಿಗೆ ಬೇಕಾದ ಏನು ಲಕ್ಷಣಗಳನ್ನು ಹೇಳ್ತಾರೆ, ಸ್ಪಷ್ಟ ಲಕ್ಷಣ ಇದ್ದಂತಹ ಲಕ್ಷಣಾರ್ಯರು ಅಂತ ಅವರನ್ನು ಕರೆದಿದ್ದಾರೆ. ಅವರ ದೊಡ್ಡ ತಪಸ್ಸು ಎಷ್ಟು ಅಂತಂದ್ರೆ, ಇವತ್ತಿಗೂ ಆಚಾರ್ಯರ ಬಳಿಯಲ್ಲಿ ಬದರಿಕಾಶ್ರಮದಲ್ಲಿ ಅವರ ಸೇವೆಯನ್ನ ಮಾಡುತ್ತಾ ಇದ್ದಾರೆ. ವೃಂದಾವನಸ್ಥರಾಗಲಿಲ್ಲ. ಬದರಿಕಾಶ್ರಮ ಪ್ರಯಾಣ ಮಾಡಿದವರು ಆಚಾರ್ಯರಂತೇನೆ ಅವರು ಕೂಡ ಬದರಿಕಾಶ್ರಮ ಪ್ರಯಾಣ ಮಾಡಿದವರು. ಮುಂದೆ ಮಹಾಪತ್ತು ಕಾಲ ಬಂದಾಗ ಮತ್ತೆ ಇಲ್ಲಿಗೆ ಬಂದು ನಮಗೆ ರಕ್ಷಣೆಯನ್ನು ಕೊಡ್ಲಿಕ್ಕಿದ್ದಾರೆ. ಅಂತಹ ಮಹಾನುಭಾವರು ಲಕ್ಷ್ಮೀನಾರಾಯಣ ತೀರ್ಥ ಶ್ರೀಪಾದಂಗಳವರು. ಅದಕ್ಕೆ ಅವರು ವ್ರತಿವರರು. ವ್ರತ ಹಿಡಿದವರಲ್ಲೆಲ್ಲ ಅತ್ಯಂತ ಶ್ರೇಷ್ಠರಾದ ಮಹಾನುಭಾವರು ಅದ್ಯಾಪಿ ಇದ್ದಾರೆ ಅವರು. ಅಂತಹ ವ್ರತಿವರರಿಂದ ಅವರ ಕರಕಂಜಾತ ಜಾತ ಸ್ವಧೀತ. ಕರಕಂಜಾತ, ಕಂಜಾತ ಅಂತಂದ್ರೆ ಏನು? ಕಮಲ. ಕರಕಂಜಾತದಿಂದ ಜಾತ, ಅಲ್ಲಿಂದ ಹುಟ್ಟಿ ಬಂದಿರತಕ್ಕಂಥವರು ಕರಕಂಜಾತ ಜಾತ ಅಂದ್ರೆ ಅವರ ಕರಕಮಲ ಸಂಜಾತರಾಗಿ ಬಂದಿರತಕ್ಕಂತಹ ಮಹಾನುಭಾವರು. ಅವರ ಗುರುಗಳು ಲಕ್ಷ್ಮೀನಾರಾಯಣ ತೀರ್ಥ ಶ್ರೀಪಾದಂಗಳವರು. ಸ್ವಧೀತ ಪ್ರಾಜ್ಯ ಪ್ರಜ್ಞಾಗಮೌಘ ಸ್ವಾಧ್ಯಾಯೋ ಅಧೀತವ್ಯ. ಚೆನ್ನಾಗಿ ಅಧ್ಯಯನ ವಿಶೇಷವನ್ನ ಮಾಡಿ ಪ್ರಾಜ್ಯ ಪ್ರಜ್ಞಾಗಮೌಘ ಶ್ರೀಮದಾಚಾರ್ಯರ ಸತ್ಸಿದ್ಧಾಂತವನ್ನ ಸಮಗ್ರ ಅಧ್ಯಯನ ಮಾಡಿ ಅದರ ಕೃತಿಗಳನ್ನ ಕೊಟ್ಟಿದ್ದಾರಲ್ಲ, ಅದು ಮತ್ತೊಬ್ರು ಎಲ್ಲರೂ ಕೊಟ್ಟರು ತಾವು ಒಂದು ಕೊಟ್ಟರು ಅಂತಲ್ಲ, ಎಲ್ಲರೂ ಯಾವುದನ್ನು ಮುಟ್ಟಿಲ್ಲ ಅಲ್ಲಿ ತಮ್ಮ ಅತ್ಯದ್ಭುತವಾದಂತಹ ಪರಮಾನುಗ್ರಹ ಮಾಡಿದ್ದಾರೆ ಮಹಾನುಭಾವರು. ನಮ್ಮ ಶ್ರೇಷ್ಠಾತ್ಪರಿ ಚಂದ್ರಿಕಾಕಾರರು. ಅತ್ಯದ್ಭುತವಾದ 2 ಕೃತಿಗಳು. ಒಂದು ಶ್ರೀಮದಾಚಾರ್ಯರು ಅದನ್ನ ತೋರಿಸಿಕೊಟ್ಟಿದ್ದಾರೆ ಐತರೇಯ ಭಾಷ್ಯಾದಿಗಳಲ್ಲಿ. ಭಗವಂತನನ್ನ ಕೊಂಡಾಡುವಂತಹ ಋಗ್ವೇದದಲ್ಲಿ ಸಹಸ್ರ ಋಕ್ಕುಗಳು, ಬೃಹತಿ ಛಂದಸ್ಸಿನ ಸಹಸ್ರ ಋಕ್ಕುಗಳು ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದದ್ದು. ಆ ಒಂದೊಂದು ಋಕ್ಕಿನ ಸಾರಾಂಶವೇ ವಿಷ್ಣು ಸಹಸ್ರನಾಮದ ಒಂದೊಂದು ಪದಗಳು. ನಮಗೆ ಆ ಬೃಹತಿ ಸಹಸ್ರದ ಮಂತ್ರದ ಅರ್ಥವೂ ಗೊತ್ತಿಲ್ಲ, ವಿಷ್ಣು ಸಹಸ್ರನಾಮದ ಅರ್ಥವೂ ಗೊತ್ತಿಲ್ಲ. ಅವೆರಡನ್ನೂ ಛಂದಸ್ಸಿಗೆ ಅರ್ಥವನ್ನ ಮಾಡಿ ಇದೇ ಅರ್ಥ ಈ ನಾಮಧೇಯದಲ್ಲಿದೆ ಅಂತ ತೋರಿಸಿಕೊಡಬೇಕಾದ ದೊಡ್ಡ ಅಗತ್ಯ ಇತ್ತು. ಮತ್ತೆ ಯಾರು ಹಿಂದೆ ಮುಂದೆ ಮಾಡಿಲ್ಲ ಅದನ್ನ. ಅದಕ್ಕೆ ತತ್ವಸಾರ ಅಂತನ್ನುವ ಕೃತಿಯನ್ನ ರಚನೆ ಮಾಡಿ ಬೃಹತಿ ಸಹಸ್ರಕ್ಕೆ ವ್ಯಾಖ್ಯಾನವನ್ನ ಮಾಡಿ ಮಹೋಪಕಾರ ಮಾಡಿ ಅದ್ಯಾಪಿ ಸಜ್ಜನರ ಹೃದಯದಲ್ಲಿ ವಿರಾಜಮಾನರಾಗಿದ್ದಾರೆ ನಮ್ಮ ಶೇಷಚಂದ್ರಿಕಾಚಾರ್ಯರು, ರಘುನಾಥ ತೀರ್ಥ ಶ್ರೀಪಾದಂಗಳವರು. ಅಷ್ಟೇ ಅಲ್ಲದೇನೆ ಆಚಾರ್ಯರ ತಂತ್ರಸಾರ ಸಂಗ್ರಹಕ್ಕೆ ವ್ಯಾಖ್ಯಾನ ಮಾಡಿದ ಮಹಾನುಭಾವ. ತಂತ್ರಸಾರ ಸಂಗ್ರಹದ ವ್ಯಾಖ್ಯಾನ ನೋಡಬೇಕು, ಅತ್ಯಪೂರ್ವ, ಅಭೂತಪೂರ್ವ. ಎಲ್ಲೆಲ್ಲಿ ರಹಸ್ಯ ವಿಚಾರಗಳನ್ನ ಸಂಪ್ರದಾಯಗಳನ್ನ ತೋರಿಸಿಕೊಡ್ತಾ ಒಂದೊಂದು ಮಂತ್ರಗಳನ್ನ ಉದ್ಧಾರ ಮಾಡಿಕೊಡ್ತಾರೆ, ನೋಡ್ಬೇಕು. ಆ ಮಹೋಪಕಾರಕ್ಕೆ ಸಜ್ಜನರು ಏನೂ ಕೊಡ್ಲಾರು. ಅಂಥ ಕೃತಿಗಳನ್ನ ಮತ್ತಿನ್ಯಾರೂ ಮಾಡದೇ ಇರುವ ಅತ್ಯದ್ಭುತವಾದಂತಹ ಆ ಸಾಂಪ್ರದಾಯಿಕ ವಿಚಾರಗಳ ನಿರೂಪಣೆಗಳು ಅದವರಿಗೆ ಮೀಸಲು. ಇನ್ನು ಪದಾರ್ಥ ದೀಪಿಕಾ ಅಂತ ಇತ್ತೀಚೆಗೆ ತಾನೇ ಪ್ರಕಾಶವನ್ನ ಕಾಣ್ತಾ ಇರುವಂತಹ ಮತ್ತೊಂದು ಅದ್ಭುತವಾದ ಮಧ್ವ ಸಿದ್ಧಾಂತವನ್ನ ಮಕ್ಕಳಿಗೂ ಕೂಡ ಹೇಗೆ ಕಲಿಸಿಕೊಡ್ಬೇಕು, ಮಧ್ವ ಸಿದ್ಧಾಂತದ ಪದಾರ್ಥಗಳ ಬಗ್ಗೆ ದೀಪಿಕಾ ಬೆಳಕು ಚೆಲ್ತೇವೆ ಅಂತ ಅವರು ತೋರಿಸಿಕೊಟ್ಟಂತಹ ಅದ್ಭುತ ಕೃತಿ ಇತ್ಯಾದಿ ಇನ್ನು ಅನೇಕ ಕೃತಿಗಳ ಬಗ್ಗೆ ಇನ್ನು ಬೇಕಷ್ಟು ಮಾತುಗಳಿದ್ದಾವೆ. ನಮಗವೆಲ್ಲ ಇನ್ನೂ ಹೆಚ್ಚು ದೊರೆತಿಲ್ಲ. ಅದು ಸನತ್ಸು ಜಾತಿಯಕ್ಕೂ ಅವರ ವ್ಯಾಖ್ಯಾನ ಇದೆ ಅಂತ ಕೇಳ್ತೇವೆ. ಅವರ ಹೆಸರಿನಲ್ಲಿ ಒಂದು ಮುದ್ರಣ ಆಗುತ್ತೆ. ಸ್ವಲ್ಪ ಏನೋ ವಿವಾದಗಳನ್ನು ಕೂಡ ಅದರ ಮೇಲೆ ಮಾಡುವಂತಹ ಪ್ರಸಂಗವೂ ಇದೆ. ತುಂಬಾ ಹೆಚ್ಚು ಶೋಧನೆ ಮಾಡಬೇಕಾದ ಅಗತ್ಯ ಇದೆ. ಇನ್ನು ಎಷ್ಟೋ ಕೃತಿಗಳ ಬಗ್ಗೆ ಮಾತಾಡ್ತಾರೆ, ಹೆಚ್ಚು ಸಿಕ್ಕಿಲ್ಲ ನಮಗೆ. ಆ ಗ್ರಂಥಗಳು ಸಿಗುವಂತಾಗಿ ಅದರ ಪಾಠ ಪ್ರವಚನ ನಡೆಯುವಂತಾಗಬೇಕು. ಆ ಸೌಭಾಗ್ಯ ನಮಗೆ ಅವರೇ ಒದಗಿಸ್ಕೊಡ್ಬೇಕಷ್ಟೇನೆ. ಹೀಗಾಗಿ ಅವರ ಬಗ್ಗೆ ಸ್ವಧೀತ ಪ್ರಾಜ್ಯ ಪ್ರಜ್ಞಾಗಮೌಘ ಕ್ಷಿತಿಸುರ ನಿಕರ ರಾಧಿತಾಂಗ್ರಿ ಅಬ್ಜ ಯುಗ್ಮ ಆಕಾರದ ಬ್ರಾಹ್ಮಣೋತ್ತಮರು ಅವರ ಪಾದ ಸೇವೆಯನ್ನ ಮಾಡಿ ಮಾಡಿ ಬೇಕಾದದ್ದನ್ನ ಪಡ್ಕೊಂಡಿದ್ದಾರೆ. ಇವತ್ತು ಅವರು ಇರೋದು ಎಲ್ಲಿದ್ದಾರೆ ಮಹಾನುಭಾವರು? ಸಖ್ಯಕ್ಷಮಾಭೃತ್ ಕ್ಷಮಾಭೃತ್, ಕ್ಷಮಾಭೃತ್ ಅಂತಂದ್ರೆ ಬೆಟ್ಟ, ಸಖ್ಯಕ್ಷಮಾಭೃತ್ ಅಂತಂದ್ರೆ ಸಖ್ಯಾಚಲ, ಅದರ ದುಹಿತ್ರ ಅದರ ಮಗಳು ಅಂದ್ರೆ ಕಾವೇರಿ ನದಿ. ಸ್ಫಟಿಕ ಕಪಿಲಯೋಹೋ, ಒಂದು ಸ್ಫಟಿಕ ಸರೋವರ, ಕಪಿಲಾ ನದಿ ಒಂದು ಕಡೆಯಿಂದಾಗಿ, ಇನ್ನೊಂದು ಕಡೆಯಿಂದ ಕಾವೇರಿ. ಈ ಮೂರರ ಸಂಗಮ ಏನಿದೆಯಲ್ಲ, ಅಲ್ಲಿ ಗುಂಜಾ ನರಸಿಂಹದೇವರು ಕೂತಿದ್ದಾನೆ ಗುಂಜಾಮಣಿಯನ್ನು ಇಟ್ಟುಕೊಂಡು. ಪ್ರಯಾಗದಲ್ಲಿ ನೀವು ಪುಣ್ಯ ಎಷ್ಟು ಗಳಿಸ್ತೀರೋ ಅಲ್ಲಿ ಸೇವೆ ಮಾಡಿದರೆ ಅದಕ್ಕಿಂತ ಒಂದು ಗುಲಗಂಜಿಯಷ್ಟು ಪುಣ್ಯ ಹೆಚ್ಚು ಇಲ್ಲಿ ದೊರೆಯುತ್ತೆ ಅನ್ನೋದನ್ನು ತೋರಿಸಲಿಕ್ಕೆ ನಮ್ಮ ಗುಂಜಾ ನರಸಿಂಹದೇವರ ಆ ತೀರದಲ್ಲಿ ಕೂತಿದ್ದಾನೆ. ಅಲ್ಲೇ ಅಗಸ್ತೇಶ್ವರನ ಸನ್ನಿಧಾನ ಇದೆ. ಚತುರ್ಮುಖ ಬ್ರಹ್ಮದೇವರ ನೆಟ್ಟಂತಹ ಬ್ರಹ್ಮಾಶ್ವತ್ಥ ಅಲ್ಲೇ ಇದೆ.
ಗುರುಗಳು ಲಕ್ಷ್ಮೀನಾರಾಯಣ ತೀರ್ಥ ಶ್ರೀಪಾದಂಗಳವರು ಪ್ರತಿಷ್ಠೆ ಮಾಡಿದ ಪ್ರಾಣದೇವರ ಸನ್ನಿಧಾನ. ಈ ಸನ್ನಿಧಾನವನ್ನು ಬಹುದೂರದಿಂದ ಹುಡುಕೊಂಡು ತಾವು ಬಂದು ಇಲ್ಲಿ ತಾವು ತಮ್ಮ ಸಾನ್ನಿಧ್ಯವನ್ನ ಇಡ್ತಾರೆ ನಮ್ಮ ಚಂದ್ರಿಕಾಚಾರ್ಯ ಶೇಷಚಂದ್ರಿಕಾಚಾರ್ಯರು. ಇಂಥವರು ಸಂಗಮೇ ಜಾತವೇದೋ ಮೂರ್ಧನ್ಯೇ, ಅಲ್ಲಿ ಹೊಳಿತಾ ಇರುವಂತಹ ಏನು ತೇಜೋ ರಾಶಿ ಇದೆ, ಅಗ್ನಿ ಜ್ವಾಲೆ ಇದ್ದಂತೆ ಅದರ ಮೂರ್ಧನ್ಯ ಮೇಲ್ಭಾಗದಲ್ಲಿ ತುದಿ ಭಾಗದಲ್ಲಿ ಬಂದು ಅಲ್ಲಿ ಕೂತಿರತಕ್ಕಂತಹ ನಮ್ಮ ರಘುನಾಥ ತೀರ್ಥ ಶ್ರೀಪಾದಂಗಳವರು ನಮ್ಮ ಮೇಲೆ ಕೃಪೆಯನ್ನ ಮಾಡ್ಲಿ. ವಂದಮಾನ ಜನ ಸಂಸದಪೇಕ್ಷಂ ಸಾಧಯಾಮ್ಯಹಮಿತಿ ಸ್ಥಿರ ದೀಕ್ಷಂ ಸಂಸದೀಕ್ಷಣ ವಿಧೂತ ವಿಪಕ್ಷಂ ಕಂಸಭಿತ್ಸು ಗುಣ ಸಾಧನ ದಕ್ಷಂ. ಯಾರು ಬಗ್ಗಿ ಬರ್ತಾರೋ, ಯಾರು ವಂದಮಾನ ಜನ ಇದ್ದಾರಲ್ಲ ಬಗ್ಗಿ ಅವರ ದೊಡ್ಡ ಸಮುದಾಯದಲ್ಲಿ ನೀವಿಲ್ಲಿ ಬನ್ರಿ, ಇಲ್ಲಿ ಬರ್ಬೇಕು ಸ್ವಾಮಿ, ನೀವಿರ್ಬೇಕು ಅಂತ ಅವರ ಅಪೇಕ್ಷೆ ಪಟ್ಟು ಕರೆಸ್ಕೊಳ್ಬೇಕು ಅವರನ್ನ. ಅಲ್ಲಿ ಮಾಡ್ತಿದ್ದೇನು, ಯಾಕೆ ಇವರನ್ನ ಬಗ್ಗಿ ಕರೆಸ್ಕೊಳ್ತಾ ಇದ್ರು? ಭಗವತ್ ತತ್ವವನ್ನ ಸರಿಯಾಗಿ ಸಮರ್ಥನೆ ಮಾಡ್ಬೇಕಾಗಿದ್ದರೆ ಏನ್ ಮಾಡ್ಬೇಕು ಅದನ್ನು ಯುಕ್ತಿ ತೋರಿಸ್ಕೊಡ್ರಿ ಅಂದಾಗ ಸಾಧಯಾಮ್ಯ ಅಮಿತಿ ಸ್ಥಿರ ದೀಕ್ಷಂ. ಇದು ಬಹಳ ವಿಚಿತ್ರ. ನಮ್ಮ ಆಚಾರ ಅನ್ನೋರು ದೀಕ್ಷೆ ಇದ್ದವರಿಗೆ ದಕ್ಷತೆ ಇಲ್ಲ, ದಕ್ಷತೆ ಇದ್ದವರಿಗೆ ದೀಕ್ಷೆ ಇಲ್ಲ ಅಂತ. ಇಲ್ಲಿ ಎರಡೂ ಇದೆ, ಆ ದೀಕ್ಷೆಯೂ ಇದೆ, ದಕ್ಷತೆಯೂ ಇದೆ. ಭಗವಂತನನ್ನ ಆ ಕ್ರಮದಲ್ಲಿ ಸಮರ್ಥನೆ ಮಾಡತಕ್ಕಂತಹ ದಕ್ಷ ದೀಕ್ಷರು, ಸ್ಥಿರ ದೀಕ್ಷರಾಗಿರ್ತಕ್ಕಂಥವರು ನಮ್ಮ ಶೇಷಚಂದ್ರಿಕಾಚಾರ್ಯರು. ಒಂದು ಕ್ಷಣದಲ್ಲಿ ಸಂಸದೀಕ್ಷಣ ವಿಧೂತ ವಿಪಕ್ಷಂ, ಅದು ಎಂಥ ಆಕ್ಷೇಪನಾರು ಬಂದಿರಲಿ, ಎಷ್ಟು ದೊಡ್ಡ ಸಭೆ ಯಾರು ಇರಲಿ, ಒಂದೇ ಕ್ಷಣದಲ್ಲಿ ಇಷ್ಟೇ ಉತ್ತರ ಅಂತ ಬಹಳ ನಗುಮುಖದಿಂದಲೇನೆ ಅಷ್ಟು ಉತ್ತರ ಕೊಟ್ಟರು ಅಂತಂದ್ರೆ ಮುಗಿದೋಯ್ತು. ಇನ್ನು ಆಕ್ಷೇಪ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಕಂಸನನ್ನ ಸಂಹಾರ ಮಾಡಿದ ಕೃಷ್ಣ ಪರಮಾತ್ಮನ ಅತ್ಯದ್ಭುತವಾದ ಗುಣಗಳನ್ನ ಸಮರ್ಥನೆ ಮಾಡೋದೇ ಅವರ ದಕ್ಷತೆ. ಆ ದಕ್ಷತೆಯನ್ನು ವಿನಿಯೋಗ ಮಾಡುತ್ತಿದ್ದು ಅಲ್ಲಿ. ವ್ಯಾಸರಾಜೇ ಯತಿವರ್ಯ ಮುಖೋದ್ಯ ಚಂದ್ರಿಕೋರ್ವರಿತ ಪೂರ್ತಿಕೃತಂ ತಂ ಭಾವಯಾಮಿ ಸುರಭೂರುಹಂ ಸುರಭೂಮಿರುಹಂ ಗಾಮಾಗತಂ ಕ್ಷಿತಿಸುರಾರ್ಥನಯಾಹಂ. ಕ್ಷಿತಿಸುರರು ಬ್ರಾಹ್ಮಣೋತ್ತಮರು ನಾನಾ ಕ್ರಮದಲ್ಲಿ ಅವತ್ತಿನ ದಿವಸ ಬೇಡಿದ್ದಕ್ಕೋಸ್ಕರವಾಗಿ ಅವರ ಚರಿತ್ರೆಯಲ್ಲದೆಲ್ಲ ಬರುತ್ತೆ. ಆ ಕಾಲದಲ್ಲಿ ಬಂದಿದ್ದಂತಹ ಆಪತ್ತನ್ನು ಕಳೀಲಿಕ್ಕೆ ಅನೇಕ ಬ್ರಾಹ್ಮಣೋತ್ತಮರು ಆಚಾರ್ಯರ ಪೂರ್ವದಲ್ಲಿ ಹಾಗೆ ಪ್ರಾರ್ಥನೆ ಮಾಡಿದ್ದರೋ, ಆಗ ಪ್ರಾರ್ಥನಾ ವಿಶೇಷವನ್ನು ಸಲ್ಲಿಸಿದಾಗ ಆಗ ಮತ್ತೆ ಅವತಾರ ಮಾಡಿರ್ತಕ್ಕಂತಹ ಕಲ್ಪವೃಕ್ಷವೇ ನಮ್ಮ ಈ ಶೇಷಚಂದ್ರಿಕಾಚಾರ್ಯರು, ವ್ಯಾಸರಾಜ ಯತಿವರ್ಯರು ಅವರ ಮುಖದಿಂದ ಬಂದಂತಹ ಚಂದ್ರಿಕೆಯನ್ನ ಪೂರ್ತಿಗೊಳಿಸಿರತಕ್ಕಂತಹ ಇವರು ಪೂರ್ಣಚಂದ್ರ, ಇವರು ಅವರನ್ನ ಪೂರ್ತಿ ಕೃತಂ ತಂ, ಹೀಗೆ ಅವರನ್ನ ವರ್ಣನೆ ಮಾಡುತ್ತಾ ಘೋರಹರ್ತಿ ಮಿರ ಸಂತತಿ ಸೂರ್ಯಂ ಧೀರಶೇಖರಮಪಾತಕಚರ್ಯಂ ನೋನವೇಶಯತಿ ಮಸ್ಕರಿವರ್ಯಂ ಭೂಸರವ್ರಜತಿ ಸಂಸದಿ ಶೌರ್ಯಂ. ಹೇ ಭೂಸುರ, ಎಲ್ಲೋ ಬ್ರಾಹ್ಮಣೋತ್ತಮ, ನೀನೇನಾರ ಇಂತಹ ಘೋರವಾದಂತಹ ಹೃದಯ ಕತ್ತಲೆಯನ್ನು ಓಡಿಸೋದಲ್ಲಿ ಸೂರ್ಯರಂತೆ ಇದ್ದಾರೆ. ಧೀರಶೇಖರರು ಯಾರು? ಧೀರಸ್ತತ್ವನ ಮುಖ್ಯತಿ ಕೃಷ್ಣ ಪರಮಾತ್ಮ ಅಂತ ಅನ್ನಲ್ಲ, ಹಾಗೆ ಬೌದ್ಧಿಕ ವಿಹಾರದಲ್ಲಿ ಆ ಧೈರ್ಯವನ್ನ ಪಡೆದಿರತಕ್ಕಂತಹ ವೇದಶಾಸ್ತ್ರಗಳ ತತ್ವಜ್ಞಾನವನ್ನು ಪಡೆದಂತಹ ಸಂಸಾರದ ಭಯವನ್ನು ಗೆದ್ದಿರತಕ್ಕಂತಹ ಮಹಾನುಭಾವರು, ಅವರಲ್ಲಿ ಧೀರರಲ್ಲಿ ಶೇಖರರಂತೆ ಇರತಕ್ಕಂಥವರು ಅಪಾತಕಚರ್ಯ. ಯಾವ ಪಾತಕ ಒಂದಷ್ಟೂ ಕೂಡ ಪಾಪಗೀಪದ ಲೇಷ ಇಲ್ಲ, ಅವರ ಕಳಂಕ ಇಲ್ಲದೆ ಇರುವಂತಹ ಉನ್ನತ ಚರಿತ್ರೆಯನ್ನ ಹೊಂದಿರತಕ್ಕಂತಹ ನಮ್ಮ ಮಸ್ಕರಿವರ್ಯರನ್ನ, ಈ ಯತಿಶ್ರೇಷ್ಠರನ್ನ ನೋನವೀಶಿ ನಮಸ್ಕಾರ ಮಾಡಬೇಕು ಅಂತ ನೀನೇನಾರ ಬಯಸು ಸಾಕು, ನಾ ಶೇಷಚಂದ್ರಿಕಾಚಾರ್ಯನ ನಮಸ್ಕಾರ ಮಾಡ್ತೇನೆ, ಅವ್ರ ಸೇವೆ ಮಾಡ್ತೇನೆ ಅಂತ ಇಷ್ಟ ಅಂದುಕೋ. ದೊಡ್ಡ ದೊಡ್ಡ ಸಂಸತ್ತುಗಳಲ್ಲಿ, ದೊಡ್ಡ ದೊಡ್ಡ ಸಭೆಗಳಲ್ಲಿ, ಅಂಥ ಕಡೆಯಲ್ಲಿ ನೀನು ಉನ್ನತ ಸ್ಥಾನವನ್ನು ಪಡ್ಕೊಳ್ತೀಯ. ಸಂಸದಿ ಶೌರ್ಯಂ, ಉತ್ಕೃಷ್ಟ ಶೌರ್ಯವನ್ನು ಪಡ್ಕೊಳ್ತೀಯ. ಅದನ್ನ ನಿರ್ವಹಣೆ ಮಾಡುವಂತಹ ಬೇಕಾದಂತಹ ಶೂರನಾಗ್ತೀಯ ನೀನು ಅಂತ ಅವರಿಗೆ ವರ್ಣನೆ ಮಾಡುತ್ತಾ ನೀ ಹೆಸರನ್ನ ನಿರ್ವಚನ ಮಾಡುತ್ತಾರೆ. ರೇತ್ಯುಕ್ತ್ವಾ ಲಭತೆ ರಘುದ್ವಹ ಕೃಪಾಂ ದ್ವಿತ್ತೇ ತದುಕ್ತ್ವಾಕ್ಷಣಾನ್ ಸ್ಯಾದೇವೇಶ ಭೂಧಾತು ವಾಚ್ಯ ಕೃತಿಮಾನ್ ನಾ ಶಬ್ದತೋ ನಾಥವಾನ್ ಥಸ್ಯೋಚ್ಚಾರಣತೋ ಲಭೇತ ತಪಸಾ ಸಿದ್ಧಿಂ ಯದಾಖ್ಯಾಕ್ಷರೈ ಸರ್ವಂ ಚೈತದವಾಪ್ನುತೆ ಕಿಮುತ ತನ್ನಾಮ್ನೋ ಖಿಲಸ್ಯೋಕ್ತಿತಃ. ನೀ ಪೂರ್ಣ ಹೇಳೋದು ಬೇಡ, ರಘುನಾಥ ತೀರ್ಥರು ಅಂತ ಕರೆಯೋದು ಬೇಡ, ಅವನ್ನ ರ ಅನ್ಬಿಟ್ರೆ ಸಾಕು. ರಘುದ್ವಹ, ರಾಮಚಂದ್ರ ದೇವರು ಇವನ ಮೇಲೆ ಕೃಪೆ ಮಾಡಿಬಿಡ್ತಾರೆ. ಅದರಂತೇನೆ ಘೂ ಅಂತ ಇಷ್ಟೇ ಹೇಳಿಬಿಟ್ರೆ ಸಾಕು. ಘು ಶಬ್ದೆ ಅಂತ ಧಾತು, ಆ ಧಾತುವಿನ ಅದ್ಭುತವಾದ ಬಾಯಲ್ಲಿ ಒಂದು ಶಬ್ದ ಆಡ್ಲಿಕ್ಕೆ ಬರದೇ ಇದ್ದೋನು ಪುಂಖಾನುಪುಂಖ ಗಂಗಾ ಪ್ರವಾಹದಂತೆ ಶಬ್ದ ರಾಶಿಗಳನ್ನಾಡುವುದಕ್ಕೆ ಸಮರ್ಥನಾಗ್ತಾನೆ. ಘುಧಾತು ವಾಚ್ಯ ಕೃತಿಮಾನ್ ನಾ ಶಬ್ದತೋ ನಾಥವಾನ್, ನಾ ಅಂತ ಇಷ್ಟ ತೆಗೆದ್ರೆ, ರಘು ನಾ ಅಂತ ಬಾಯಿ ತೆಗೆದರೆ ಸಾಕು. ಅನಾಥರಾಗಿ ಒದ್ದಾಡ್ತಾ ಇದ್ದವರು ಕೂಡ ಸಂಸಾರದ ಬೇಗೆಯಲ್ಲಿ ಇವ ಬೇಕಾದ್ದಾಗಿ ಇವರನ್ನ ರಕ್ಷಣೆ ಮಾಡುವಂತಹ ಒಳ್ಳೆ ಒಡೆಯನನ್ನ ಪಡ್ಕೊಳ್ತಾನೆ ಭಗವಂತ. ಒಂದು ಅಧಿಷ್ಠಾನ ಮೂಲಕವಾಗಿ ಬಂದು ಇವರನ್ನ ಕೈ ಎತ್ತಿ
ಹಿಡಿದು ಉದ್ಧಾರ ಮಾಡ್ತಾನೆ. ಥಸ್ಯೋಚ್ಚಾರಣತಃ ರಘುನಾಥ ಅಂದ ತಕ್ಷಣನೇ ಸಮಗ್ರ ತಪಸ್ಸಿನ ಫಲಪ್ರಾಪ್ತಿಯನ್ನ ಪಡ್ಕೊಳ್ತಾನೆ ಅಂತ ಒಂದೊಂದು ಅಕ್ಷರ, ಅವರ ಹೆಸರಿನ ಒಂದೊಂದು ಅಕ್ಷರ ಹೇಳುವ ಭಕ್ತಿ ಶ್ರದ್ಧೆ ತೋರಿಸಿದ್ರೆ ಸಾಕು ಇಷ್ಟೆಲ್ಲ ಬರುತ್ತೆ ಅಂತಾದ್ರೆ, ಇನ್ನು ಅಖಿಲಸ್ಯೋಕ್ತಿತಃ ಇನ್ನು ಇಡೀ ನಾಮಧೇಯವನ್ನ ಹೇಳಿದ್ರೆ ಅವನಿಗೆ ಇನ್ನೇನಾಗತ್ತೆ? ಅದು ಬಾಯ್ಬಿಟ್ಟು ಹೇಳ್ಬೇಕಾ? ರುಕ್ಮಿಣೀಶ ಚರಣಂಬುಜ ಸೇವಾ ಸಾಧಿತಾನಿ ತರಲಭ್ಯ ವಿಭೂತೆ. ಇಷ್ಟೆಲ್ಲ ಅತ್ಯದ್ಭುತವಾದ ವೈಭವಕ್ಕೆ ಕಾರಣ ಏನು ಅಂತಂದ್ರೆ, ಅದಕ್ಕೆ ಹೇಳಿದ್ರಲ್ಲ, ಶ್ರೀರಾಘವೇಂದ್ರು ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್. ಅದೇ ಮಾತನ್ನು ಆಡ್ತಾರೆ. ರುಕ್ಮಿಣೀಶ ಏನಿದ್ದಾನಲ್ಲ ನಮ್ಮ ಗೋಪಾಲಕೃಷ್ಣ, ಅವನ ಪಾದ ಸೇವೆಯನ್ನ ಮಾಡಿದ್ದರಿಂದಾಗಿ ಸಾಧಿತ ಅನಿತರ ಲಭ್ಯ ವಿಭೂತೆ, ಮತ್ತೊಬ್ಬರಿಗೆ ಯಾರಿಗೂ ಆ ವಿಭೂತಿ ಇಲ್ಲ. ಇವತ್ತಿಗೂ ಅಂಥದ್ದು, ಆ ಕ್ಷೇತ್ರವೇ ಅಂಥದ್ದು. ಆ ಕಾಲದಲ್ಲಿ ಹೈದರಾಲಿಯ ಆಡಳಿತ ಅಂತಂತಾರೆ. ಹಾಗೆ ಇನ್ನು ಟಿಪ್ಪು ಸುಲ್ತಾನ ಚಿಕ್ಕ ಕೂಸು ಅಂತ ಚಿತ್ರಣ ಮಾಡ್ತಾರೆ. ಆ ಹೊತ್ತಿಗೆ ಇವರು ವೃಂದಾವನಸ್ಥರಾಗಿದ್ದು ಹುಡುಕೊಂಡು ಬಂದು ಈ ಸ್ಥಳವನ್ನು ನೋಡಿ ಇಲ್ಲೇ ನಾವು ವೃಂದಾವನಸ್ಥರಾಗ್ತೇವೆ ಅಂತ ಅಲ್ಲೇ ಬಂದು ತಪಸ್ಸು ಮಾಡ್ತಾ ಅಲ್ಲೇ ತಾವು ವೃಂದಾವನ ಪ್ರವೇಶ ಮಾಡ್ತಾರೆ ಮಹಾನುಭಾವರು. ಆದ್ರೆ ಆ ಕಾಲಕ್ಕೆ ಆ ವೃಂದಾವನವನ್ನ ಯಾರೋ ಬಂದು ಕೂತು ಬಿಟ್ಟಿದ್ದಾರೆ ಇಲ್ಲಿ ಫಕೀರ್ ಬಾಬಾ, ಅದನ್ನ ತೆಗೆದುಹಾಕಿರಿ ಇದನ್ನ ಅವರ ಸಮಾಧಿಯನ್ನ ಅಂತ ಅವತ್ತು ರಾಜ್ಯಾಡಳಿತ ಆದೇಶವನ್ನು ಕೊಟ್ಟು ಬಿಡೋಣ. ಪಾಪ ಅಲ್ಲಿದ್ದವ್ರು ಯಾರೋ ಬ್ರಾಹ್ಮಣರು, ತಹಸೀಲ್ದಾರರು ಬಹಳ ಒದ್ದಾಡ್ತಾ ಇದ್ದರಂತೆ, ಹೇಗ್ ಮಾಡೋದು ಅಂತ. ಅಷ್ಟೊಳಗೆ ಶುಕ್ರವಾರ ಬಂತಂತೆ. ಆ ಕಾಲಕ್ಕೆಲ್ಲ ಈಗ ಭಾನುವಾರ ರಜೆ ಇತ್ತಂತೆ ಎಲ್ಲರಿಗೂ, ಶುಕ್ರವಾರ ಬಹಳ ರಜೆ ಇತ್ತಂತೆ ಆಗ. ಅದು ಮಹಮ್ಮದಿಯರ ಆಡಳಿತದ ಕಾಲ ಅಂತಂತಾರೆ. ಹೀಗಾಗಿ ಶುಕ್ರವಾರ ರಜೆ ಇತ್ತಂತೆ. ಹೇಗೋ ತಳ್ಳಿದ್ರೆ ಶುಕ್ರವಾರ ಬಂತು, ಒಂದ್ ದಿವಸ ಅವಕಾಶ ಸಿಕ್ತಲ್ಲ, ಏನಾರು ಮಾಡೋಣ ಅಂತ ಅವ್ರ ಅವಕಾಶ ತಗೊಂಡ್ರೆ, ಮಾರನೇ ದಿವಸ ಸ್ವಪ್ನದಲ್ಲಿ ಒಬ್ಬ ದೊಡ್ಡ ಯತಿಗಳು, ಕಾವೇರಿ ನದಿಯ ಪ್ರವಾಹ, ಅದರಲ್ಲಿ ಟಿಪ್ಪು ಸುಲ್ತಾನ ಅದನ್ನ ಕೊಚ್ಕೊಂಡು ಹೋಗ್ತಾ ಇದ್ದಂತೆ. ತಾವು ಕಾವಿ ಶಾಟಿ ಹಾಕಿಯನ್ನು ಬದುಕಿಸಿದ್ದು ಇದೆಲ್ಲ ಘೋರವಾಗಿ ಹೃದಯಕ್ಕೆ ಆಘಾತ ಆದಂತೆ ಆಗಿ ಹೈದರಾಲಿ ಆ ಕಾಲದಲ್ಲಿ ಅದನ್ನ ಅಲ್ಲಿ ಎಲ್ಲರನ್ನೂ ಕರೆದು ಬೇರೆಯವರನ್ನೆಲ್ಲ ವಿಚಾರ ಮಾಡಿದಾಗ, ಎಲ್ಲಪ್ಪ ಅಲ್ಲಿ ಬಂದು ಕೂತಿರ್ತಕ್ಕಂಥವ್ರು ಬಹುದೊಡ್ಡ ಜ್ಞಾನಿಗಳವರು, ಅವ್ರ ತಂಟೆಗೆ ಹೋಗ್ಬೇಡ್ರಿ, ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಅವ್ರಿಗೆ ಅಪಚಾರ ಮಾಡಿದರೆ ಮತ್ತೆ ಘೋರವಾದಂತಹ ಸ್ವಪ್ನದಲ್ಲಿ ಕಂಡಿದ್ದು ನಿಜ ಆದೀತು, ಕೈ ಬಿಟ್ಟಾರವರು, ಎಚ್ಚರಿಕೆ ಇರಲಿ ಅಂತ ತಿಳಿಸಿಕೊಡೋಣ. ಹೆದರಿ ಆ ಕಾಲಕ್ಕೆ ಇಲ್ಲ, ಅದನ್ನು ಒಡೆಯೋದು ಬೇಡ, ಆದೇಶ ಕೊಡ್ತಾನೆ, ಒಡೆಯೋದು ಬೇಡ. ಇನ್ಯಾವುದೋ ದೇವಸ್ಥಾನ ಹೊಡೆದಿದ್ದೇವಲ್ಲ, ಒಂದು ದೇವಿ ದೇವಸ್ಥಾನ, ಹೆಣ್ಣು ದೇವತೆಯ ದೇವಸ್ಥಾನ, ಆ ಕಲ್ಲುಗಳನ್ನೆಲ್ಲ ತಗೊಂಡು ಹೋಗಿ ಮಂಟಪ ಕಟ್ಟಿ ಅಂತ ಕಳಿಸಿಕೊಡ್ತಾನೆ. ಇವತ್ತಿಗೂ ಬಹಳ ಆಶ್ಚರ್ಯ, ನೋಡಬಹುದು ನೀವು, ಆ ಚಿತ್ರಗಳು ಸಿಗತ್ತೆ, ಚಿತ್ರದಲ್ಲಿ ನೋಡಬಹುದು, ಇಲ್ಲ ಅಲ್ಲೇ ಹೋಗಿ ನೋಡಬಹುದು. ಎದುರುಗಡೆಯಲ್ಲಿರುವಂತಹ 3 ಕಂಬ, ಆ ಕಡೆ ಈ ಕಡೆ ಇರುವ ಕಂಬಗಳು ಮತ್ತೆ ಮೇಲ್ಭಾಗ, ಇಲ್ಲೆಲ್ಲ ಹೆಣ್ಣು ಗೊಂಬೆಗಳಿದ್ದಾವೆ. ಅದು ಬೇರೆ ದೇವಿಯ ದೇವಸ್ಥಾನವನ್ನು ಒಡೆದಿದ್ದ ಅವಶೇಷಗಳನ್ನ ತಂದು ಇಲ್ಲಿ ಕಟ್ಟಿರೋದು. ಅದಕ್ಕೆ ಸಾಕ್ಷಿಯನ್ನು ನೋಡಬಹುದು. ಹೀಗೆ ಅನಿತರ ಲಭ್ಯ ವಿಭೂತೆ, ಮತ್ತೊಬ್ಬರಿಗೆ ಯಾರಿಗೂ ಇಲ್ಲದೆ ಇರುವ ಆ ವಿಭೂತ್ಯೈಶ್ವರ್ಯಗಳನ್ನ ಅವರು ತೋರಿಸಿಕೊಟ್ಟ ಮಹಾನುಭಾವರು. ವ್ಯಾಸರಾಜ ಯತಿಶೇಖರ ವಿದ್ಯಾ ವಿಷ್ಠರೇಶ ಕರುಣಾಮಯಿ ಕುರ್ಯಾ. ವ್ಯಾಸರಾಜ ಯತಿಶೇಖರರ ವಿದ್ಯಾ ಸಿಂಹಾಸನದಲ್ಲಿ ಅಧಿಪತಿಗಳಾಗಿ ಬಂದ ಮಹಾನುಭಾವರೇ, ಒಡೆಯರೇ, ನೀವು ನಮ್ಮ ಮೇಲೆ ಕೃಪೆಯನ್ನು ತೋರಿಸ್ರಿ. ನಾವು ಅವ್ರನ್ನ ಯಾರ್ಯಾರನ್ನು ಕೇಳ್ಕೊಳ್ತಾ ಇಲ್ಲ. ವಿದ್ಯಾಸಿಂಹಾಸನಾಧೀಶ್ವರರಾಗಿ ಬಂದಿದ್ದೀರಿ, ನಿಮ್ಮ ಪ್ರಾರ್ಥನೆಯನ್ನು ಮಾಡ್ತೇವೆ, ನಿಮ್ಮ ಕಾರುಣ್ಯ ನಮ್ಮ ಮೇಲೆ ಬೀಳಿ. ಪದವಾಕ್ಯ ಪ್ರಮಾಣಾಂಭೋ ನಿಧಿ ಪಾರೀಣತಾ ಭೃತೆ ಸರ್ವತಂತ್ರ ಸ್ವತಂತ್ರಾಯ ಪ್ರಣಮಾಮಿ ಮುಹುರ್ಮುಹು. ಪದ ಅಂದ್ರೆ ವ್ಯಾಕರಣ, ವಾಕ್ಯ ಅಂದ್ರೆ ಮೀಮಾಂಸ, ಪ್ರಮಾಣ ಅಂತಂದ್ರೆ ನ್ಯಾಯಶಾಸ್ತ್ರ, ಸತರ್ಕ, ಬ್ರಹ್ಮತರ್ಕಾದಿಗಳು. ದೊಡ್ಡ ದೊಡ್ಡ ಸಾಗರ ಅದು. ಅವುಗಳಲ್ಲಿ ಅದರ ನಿಧಿ ಪಾರೀಣತಾ ಭೃತೆ, ಅದರಲ್ಲಿ ಪಾರೀಣರಾಗಿರತಕ್ಕಂತಹ ಮಹಾನುಭಾವರು. ಅದಕ್ಕೆ ಸರ್ವತಂತ್ರ ಸ್ವತಂತ್ರರು. ಸರ್ವತಂತ್ರ ಸ್ವತಂತ್ರ ಅಂತಂದ್ರೆ ಯಾವುದೇ ಟಿಪ್ಪಣಿಯ ಅಪೇಕ್ಷೆ ಇಲ್ಲದೆ ಮೂಲ ಗ್ರಂಥಗಳನ್ನೇ ವ್ಯಾಖ್ಯಾನ ಮಾಡುವ ಶೈಲಿಯನ್ನ, ಆ ಸಾಮರ್ಥ್ಯವನ್ನು ಹೊಂದಿರುವ ನಿಮಗೆ ಮುಹುರ್ಮುಹು ಪ್ರಣಮಾಮಿ. ಅವರ ಗ್ರಂಥಗಳಲ್ಲಿ ಅದೆಲ್ಲ ಪರಿಚಯ ಆಗತ್ತೆ. ಶ್ರೀ ಶೇಷಚಂದ್ರಿಕಾಚಾರ್ಯ ಪದ ಪಂಕಜ ಸಂಸ್ಮೃತಿ ಅತಿಶೇತೆ ದೇವಗವಿ ಚಿಂತಾಮಣಿ ಸುರದ್ರುಮಾನ್. ನೀವು ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಬೇಕಾಗಿಲ್ಲ, ಅದು ಎಲ್ಲವನ್ನೂ ಮೀರುತ್ತೆ. ಶೇಷಚಂದ್ರಿಕಾಚಾರ್ಯರ ಸ್ಮೃತಿ ಇದನ್ನೆಲ್ಲ ಮೀರಿದೆ ಅಂತ. ಇಷ್ಟು ಅದ್ಭುತವಾದ ವರ್ಚಸ್ಸು ಅವರಲ್ಲಿದೆ. ರಘುನಾಥ ಯತೀಶಾನಃ ಪಾತು ಮಾಂ ಶರಣಾಗತಂ ಶರಣಾಗತ ವಾತ್ಸಲ್ಯಂ ಆತ್ಮೀಯನ್ ದರ್ಶಯನ್ ಮಯಿ. ನಿಮ್ಮಲ್ಲಿರುವಂತಹ ಶರಣಾಗತ ವಾತ್ಸಲ್ಯವನ್ನು ನನ್ನ ಮೇಲೆ ತೋರಿಸಿ ಸ್ವಾಮಿ. ಶರಣಾಗತನಾಗಿ ಬಂದಿದ್ದೇನೆ, ಹೇ ರಘುನಾಥ ಯತೀಶ್ವರರೇ, ನನ್ನ ಮೇಲೆ ಕಾರುಣ್ಯವನ್ನು ತೋರಿಸಿ ನಮ್ಮ ಮೇಲೆ ರಕ್ಷಣೆ ಮಾಡ್ರಿ ಅಂತ ಯಾರು ಬೇಡಿ ಬರ್ತಾರಲ್ಲ, ಅವರ ಕಷ್ಟಗಳನ್ನೆಲ್ಲ ಕಳೆದು ಉದ್ಧಾರ ಮಾಡ್ತಾರೆ ಅನ್ನೋದಕ್ಕೆ ಯಾರ್ಯಾರ್ದೋ ಏನು ಸಾಕ್ಷ್ಯ ಹೇಳಿ, ನಾನೇ ಸಾಕ್ಷಿ. ಅದಕ್ಕೆ
ನನ್ನ ಜೀವನದಲ್ಲೇ ಬಹಳ ಆಪತ್ತು ಬಂದಾಗ, ತುಂಬಾ ದೊಡ್ಡ ಆಪತ್ತು, ನಾನಾ ರೀತಿಯಲ್ಲಿ ಹಿಂಸೆ ಕೊಡ್ಲಿಕ್ಕೆ ಅಂತ ಅನೇಕ ದುಷ್ಟರು ಪ್ರಯತ್ನ ಮಾಡಿದಾಗ, ಅವರ ಪಾದವನ್ನು ಹಿಡಿದಾಗ ರಕ್ಷಣೆ ಮಾಡಿದರಲ್ಲ ಮಹಾನುಭಾವರು, ಜನ್ಮ ಜನ್ಮದಲ್ಲೂ ಮರೀಲಿಕ್ಕೆ ಶಕ್ಯ ಇಲ್ಲ. ಅಷ್ಟು ಪರಮಾನುಗ್ರಹ ಮಾಡಿದ್ದಾರೆ. ಅಲ್ಲ ಹಾಗಾಯ್ತು ಇಲ್ಲಿ ಹೀಗಾಯ್ತು ಹೇಳೋದಲ್ಲ. ಏನಾರ ಆಪತ್ತು ಬಂದರೆ ಅವರ ಪಾದ ಹಿಡಿರಿ, ರಕ್ಷಣೆ ಮಾಡ್ತಾರೆ ಅನ್ನೋದಕ್ಕೆ ನನ್ನ ಜೀವನ ಸಾಕ್ಷಿ. ಅಷ್ಟು ಮಾತ್ರ ಹೇಳ್ಬಹುದು. ಅವರವರು ಪರೀಕ್ಷೆ ಮಾಡಿ ನೋಡ್ಕೊಳ್ಬಹುದು ಅದನ್ನ. ಅಂತಹದ್ದು ಅವರು ಏನನ್ನ ಸಮರ್ಥನೆ ಮಾಡ್ತಾ ಇದ್ರು ಅನ್ನೋದನ್ನು ಬಹಳ ಸೊಗಸಾಗಿ ತೋರಿಸಿಕೊಡ್ತಾರೆ. ಇದನ್ನ ಶ್ರೀಮನ್ ಮಧ್ವಮತೆ ಹರಿಪರ ತರಹ ಅನ್ನುವ ಪದ್ಯದ ವ್ಯಾಖ್ಯಾನ ತಾವು 2 ಪದ್ಯಗಳಲ್ಲಿ ಮಾಡಿ ತೋರಿಸಿಕೊಟ್ಟಿದ್ದಾರೆ ನಮ್ಮ ರತ್ನಾಕರ ಯೋಗೀಶ್ವರರು. ಸರ್ವೋತ್ತಮೋ ಹರಿರಶೇಷ ಜಗನ್ನ ಮಿಥ್ಯ ಭೇದಶ್ಚ ಜೀವನಿಕರೋನುಚರೋ ಜಿತಸ್ಯ ನಿಚೋಚ್ಯತಸ್ಯ ಚ ಮಿಥೋ ನಿಜಮೋದ ಲಾಭ ಮುಕ್ತಿ ಸುಭಕ್ತಿ ತವುರುಕ್ರಮಣೇಖಿಲೇಶೇ. ಸರ್ವೋತ್ತಮ ಹರಿಹಿ, ಸರ್ವೋತ್ತಮ ಇದ್ದಾನೆ ಶ್ರೀಹರಿ. ಹರಿಪರತರಹ ಅನ್ನೋದಕ್ಕೆ ಅರ್ಥ ಅಶೇಷ ಜಗತ್ ನ ಮಿಥ್ಯಾ, ತತ್ವತೋ ಜಗತ್ ಅನ್ನೋದಕ್ಕೆ ಅರ್ಥ ಎಲ್ಲಾ ಜಗತ್ತು ಅತ್ಯಂತ ಸತ್ಯ ಇದೆ. ಭೇದಶ್ಚ, ಭೇದವು ಕೂಡ ನ ಮಿಥ್ಯಾ, ಸುಳ್ಳಲ್ಲ. ಜೀವನಿಕರ, ಎಲ್ಲಾ ಜೀವ ಸಮುದಾಯವೂ ಕೂಡ ಪರಮಾತ್ಮನಿಗೆ ಅನುಚರರೇ, ಅವನಿಗೆ ಅಧೀನರೇ ಇದ್ದಾರೆ. ಅಜಿತಸ್ಯ ನೀಚೋಚ್ಚತ ಅಸ್ಯ, ಈ ಜೀವ ಸಮುದಾಯದಲ್ಲಿ ಸಂಪೂರ್ಣವಾಗಿ ನೀಚತ ಉಚ್ಚತ ತಾರತಮ್ಯ ಇದ್ದೇ ಇದೆ, ಮಿಥ ಪರಸ್ಪರವಾಗಿದೆ. ಅದರಂತೆ ನಿಜಮೋದ ಲಾಭ, ನಮ್ಮ ಸ್ವರೂಪದ ಲಾಭ ಅದು ಇದೆ, ಅಭಿವ್ಯಕ್ತಿಗೆ ಬಂದಿಲ್ಲ. ಅಭಿವ್ಯಕ್ತವಾಗತಕ್ಕಂತಹ ಸ್ವರೂಪಾನಂದ ಆವಿರ್ಭಾವವೇನೆ ಮೋಕ್ಷ. ಅದು ಸಹ ಭಕ್ತಿತಃ, ಆ ಮುಕ್ತಿ ಏನಿದೆಯಲ್ಲ ಅದು ಭಕ್ತಿಯಿಂದ ಮಾತ್ರ ಬರಲಿಕ್ಕೆ ಸಾಧ್ಯ ಇದೆ. ಉರುಕ್ರಮಣೇ ಅಖಿಲೇಶೇ ಭಕ್ತಿತಃ. ಉರುಕ್ರಮಣನಾದ ಉರುಕ್ರಮ ತ್ರಿವಿಕ್ರಮ ಶ್ರೀಹರಿ, ಅವನಲ್ಲಿ ಮಾಡುವ ಭಕ್ತಿಯಿಂದಲೇನೆ ಅದು ಬರಲಿಕ್ಕೆ ಸಾಧ್ಯವೇ ಹೊರತು ಮತ್ತೊಂದರಿಂದ ಅಲ್ಲ. ಅಖಿಲೇಶ ಅಂತ ತಿಳಿದಾಗ ಮಾತ್ರ ಭಕ್ತಿ ಬರುತ್ತೆ. ಅದಕ್ಕೆ ಆ ವಿಶೇಷಣ ಕೊಟ್ಟರು. ಅಕ್ಷಾದಿತ್ರಿತ ಎಂ ಪ್ರಮಾಣಮಖಿಲಾಂ ನಾಯೈಕ ವೇದ್ಯೋ ಹರಿ ವೃತ್ತಿರ್ ಮುಖ್ಯತಮಾಯತೋಸ್ಯ ಕಮಲಾನಾಥೇ ಸ್ವತಂತ್ರೋ ಹರಿ ಸರ್ವಂ ಚೈತದಧೀನಮಿತ್ಯಪಿ ದೃಢಂ ಸಂಸಾದಯಿತ್ವಾಖಿಲಂ ದುರ್ವಾದಂ ಸಮಖಂಡಯತ್ ಸದಸ್ಯೋ ಮೇಧಾಂ ದಿಶೇತ್ ಸೋಮಲಾಂ. ಅಕ್ಷಾದಿತ್ರಿತಯಂ, ಪ್ರತ್ಯಕ್ಷ ಅನುಮಾನ ಆಗಮಗಳು 3 ಪ್ರಮಾಣ. ಅನುಪ್ರಮಾಣ ಅಂತಂದ್ರೆ 3 ತತ್ವಜ್ಞಾನವನ್ನ ಕೊಡುವ ಅನುಪ್ರಮಾಣಗಳು ಅಂದ್ರೆ ಇವು 3. ಅದರಿಂದಾಗಿ ಜ್ಞಾನ ಜನಕಗಳನ್ನ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಅದು ಅಖಿಲಾಂ ನಾಯಿಕ ವೇದ್ಯ, ಪರಮಾತ್ಮ ಸ್ವರ ಪದ ಅಕ್ಷರ ಸಮಸ್ತದಿಂದಲೂ ಕೂಡ ವೇದ್ಯನಾಗಿರ್ತಕ್ಕಂಥ ಸಮಸ್ತ ಅಕ್ಷರ ಪ್ರತಿಪಾದ್ಯ ಅದು ಶ್ರೀಹರಿಯೇ ಇದ್ದಾನೆ. ಸದಾಗಮೈಕ ವಿಜ್ಞೇಯ ಅನ್ನೋದನ್ನ ತೋರಿಸ್ತಾ, ವೃತ್ತಿ ಮುಖ್ಯತಮ ಯತಃ ಅಸ್ಯ, ಪರಮಾತ್ಮನಲ್ಲೇ ಪರಮ ಮುಖ್ಯವಾದ ವೃತ್ತಿ ಇದೆ. ಪ್ರತಿ ಅಕ್ಷರಕ್ಕೂ ಕೂಡ ಅಶೇಷ ಶಬ್ದಾರ್ಥ ಅವನೇ ಇದ್ದಾನೆ ಅನ್ನೋದನ್ನ ಸಮರ್ಥನೆ ಮಾಡ್ತಾ ಇದ್ರು. ಕಮಲಾನಾಥೇ ಮೂರ್ತಿ ಮುಖ್ಯತಮ ಯತಃ, ಅದಕ್ಕೆ ಪರಮಾತ್ಮನೇ ಅಶೇಷ ಅಮ್ನಾಯ ವೇದ್ಯ ಇದ್ದಾನೆ. ಅವನೊಬ್ಬನೇ ಸ್ವತಂತ್ರ, ಮತ್ತೊಬ್ರು ಯಾರು ಅಲ್ಲ. ಇನ್ನೆಲ್ಲರೂ ಅವನಿಗೆ ಅಧೀನರು, ತಾನು ಯಾರಿಗೂ ಅಧೀನನಾಗಿಲ್ಲ. ಅದನ್ನೇ ಸ್ವರಾಟ್ ಅಂತ ಭಾಗವತದಲ್ಲಿ ಹೇಳಿದ್ದನ್ನೇ ಇಲ್ಲಿ ಸಂಗ್ರಹ ಮಾಡ್ತಾ, ಸರ್ವಂಚ ಏತದ್ ಅಧೀನಂ ವಶೀ ವಶೇನ ಕಸ್ಯಾಪಿ, ಎಲ್ಲವೂ ಅವನಿಗೆ ಅಧೀನ, ಅವನು ಯಾರಿಗೂ ಅಧೀನ ಇಲ್ಲ ಇತ್ಯಾದಿಗಳನ್ನ ದೃಢವಾಗಿ ತಾವು ಸಮರ್ಥನೆಯನ್ನ ಮಾಡ್ತಾ ಎಲ್ಲಾ ಸಭೆಗಳಲ್ಲಿ, ರಾಜರ ಸಭೆಗಳಲ್ಲಿ ಸರ್ವಂ ಸಯೇಷಾನಾಂ ಸಭಾ ಸುಚಿತವಾದಿರಾಟ್ ಸರ್ವದಾ ಸರ್ವದೋ ಭೂಯಾತ್, ಅಂಥವರು ನಮಗೆ ಎಲ್ಲವನ್ನೂ ಎಲ್ಲವಾಗಲೂ ಕೊಡ್ತಾ ಇರಲಿ ಅಂತ ಚರ್ಮಶ್ಲೋಕದಲ್ಲಿ ಹೇಳಿದರ ಅಭಿಪ್ರಾಯ. ದುರ್ವಾದಗಳನ್ನ ಸಮಖಂಡೆಯತ್ ಸದಸ್ಯೋ, ಅಂಥವ್ರು ಮೇಧಾಂ ದಿಶೆ, ನಮ್ಗೆ ಒಳ್ಳೆ ಮೇಧಶಕ್ತಿಯನ್ನ ಕೊಟ್ಟು ರಕ್ಷಣೆ ಮಾಡ್ಲಿ. ಹೇಗಿರ್ತಾರೆ ವೃಂದಾವನದಲ್ಲಿ, ಅವರನ್ನ ಹೇಗೆ ಚಿಂತನೆ ಮಾಡಬೇಕು ಅನ್ನೋದನ್ನ ತೋರಿಸಿಕೊಡ್ತಾರೆ. ಕಂಠೇ ಶ್ರೀ ತುಳಸಿ ಸರ್ಜಂ ಹೃದಯ ದದತ್ ಶ್ರೀವಲ್ಲಭಂ ಕರುಣಯೋ ದ್ವಂದ್ವೇ ಶ್ರೀ ತುಳಸಿ ದಳೆ ಕರಸರೋ ಜಾತದ್ವಯೇ ಪುಸ್ತಕಂ ಮುದ್ರೋಲ್ಲಾಸಿತ ಮೂರ್ಧ್ವ ಪುಂಡ್ರನಿಕರಂ ಕಾಯೇ ದದಾನು ಅಂತಿಕ ಭ್ರಾಜದಂಡಕ ಮಂಡಲುರ್ ಗುರುವರ ಶ್ರೇಯೋರ್ಥ ವಿಶ್ಚಿಂತ್ಯತಾಂ. ನಿಮಗೆ ಬಹಳ ಶ್ರೇಯಸ್ಸಾಗಬೇಕು ಅಂತಿದೆಯಾ? ಏನು ಮಾಡೋದು ಬೇಡ. ಮನೆಯಲ್ಲಿ ಈಗ ಲಾಕ್ಡೌನ್ ಅದು ಇದು ಏನೇನೋ ಆಪತ್ತುಗಳಿದ್ದಾವೆ, ಮನೆಯಲ್ಲೇ ಕುತ್ಕೊಳ್ರಿ. ಶೇಷಚಂದ್ರಿಕಾಚಾರ್ಯರ ಚಿತ್ರ ಸಿಗತ್ತೆ, ಅದನ್ನ ಇಟ್ಕೊಳ್ರಿ, ಹೃದಯದಲ್ಲಿ ಅದನ್ನ ತುಂಬಿಕೊಳ್ರಿ. ಅದ್ರ ಒಳಗಡೆ ಎಲ್ಲಿ ಹಾಕಿ ಕೂತಿದ್ದಾರೆ ತಮ್ಮ ತೇಜೋ ರೂಪದಿಂದ ಅದ್ಯಾಪಿ ಪ್ರಣವಾದಿ ಮಂತ್ರಗಳನ್ನ ಜಪ ಮಾಡ್ತಾ, ಆಚಾರ್ಯರನ್ನ ಭಗವಂತನನ್ನ ಸಂತೋಷಪಡಿಸ್ತಾ, ವ್ಯಾಸರಾಜರನ್ನ ಸಂತೋಷಪಡಿಸ್ತಾ ಕೂತಿದ್ದಾರಲ್ಲ, ಹಾಕಿ ಕೂತಿದ್ದಾರೆ. ಕಂಠೇ ಶ್ರೀ ತುಳಸಿ ಸರಜಂ, ಕಂಠದಲ್ಲಿ ಶ್ರೀ ತುಳಸಿ ಸರಜಂ, ಒಳ್ಳೆ ತುಳಸಿ ಮಣಿ ಮಾಲೆಯನ್ನ ಕುತ್ತಿಗೆಯಲ್ಲಿ ಹಾಕೊಂಡಿದ್ದಾರೆ. ಹೃದಯದಲ್ಲಿ ಶ್ರೀವಲ್ಲಭ ಪಟ್ಟಾಭಿರಾಮದೇವರನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಕರ್ಣಯೋಹೋ ದ್ವಂದ್ವೆ, ಎರಡೂ ಕಿವಿಗಳಲ್ಲೂ ಕೂಡ ತುಳಸಿ ದಳ ಹೊರಗೆ ಬಂದಿದೆ. ಶ್ರೀ ತುಳಸಿ ದಳೆ ಕರಸರೋ ಜಾತದ್ವಯೇ, ಎರಡೂ ಕೈಗಳಲ್ಲಿ ಆದರದಿಂದ, ಯಾವುದೋ ಒಂದು ಕೈಯಲ್ಲ, ಎರಡೂ ಕೈಗಳಲ್ಲೂ ಆದರದಿಂದ
ಮನೋವಾಗ್ಭಿರ ಆವರ್ತಯಂತೆ, ಮತ್ತೆ 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 ಅದರ ಆವರ್ತನೆಯನ್ನ ಮಾಡ್ತಾ ಕೂತಿದ್ದಾರೆ. ಅಲ್ಲಿ ಕರಸರೋ ಜಾತದ್ವಯೇ ಪುಸ್ತಕವನ್ನು ಹಿಡಿದು ಒಳಗಡೆಯಲ್ಲಿ ಅದನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಮುದ್ರೋಲ್ಲಾಸಿತ ಮೂರ್ಧ್ವ ಪುಂಡ್ರನಿಕರಂ, ತಾವು ಧಾರಣೆ ಮಾಡಿರ್ತಕ್ಕಂತಹ ಏನು ಆ ಗೋಪಿಚಂದನ ತಿಲಕ ಮುದ್ರೆಗಳು, ಇವುಗಳನ್ನೆಲ್ಲ ಮೈ ತುಂಬ ದ್ವಾದಶ ಪುಂಡ್ರಾದಿಗಳನ್ನೆಲ್ಲ ಹೇಗೆ ಧಾರಣೆ ಮಾಡಿದ್ದಾರೆ, ಅವುಗಳನ್ನ ಹತ್ತಿರದಲ್ಲೇ ಇರತಕ್ಕಂತಹ ದಂಡ ಕಮಂಡಲು ಇವುಗಳನ್ನ ಹಿಡಿದಿರತಕ್ಕಂತಹ ಗುರುವರರನ್ನ ಯಾರು ಚಿಂತನೆ ಮಾಡ್ತಾರೋ ಅವರಿಗೆ ಯಾವ ಆಪತ್ತು ಬರೋಲ್ಲ. ರಘುನಾಥ ಯತೀಶತಾ ವಕೀನಾ ಖಿಲ ಲಕ್ಷ್ಮಾಣ್ಯನುಸಂಧದನ್ ನಿಜಾನಿ ಹರತೆ ಕುಮತಿರ್ಯಾರ್ಯವರ್ಯ ದ್ರುಹಿ ತಸ್ಮಿನ್ ಅನುಕೂಲತಾಂ ನಯಾಯ. ಆ ಕಾಲದಲ್ಲಿ ಒಳಗಿನ ಕೆಲವು ರಹಸ್ಯಗಳನ್ನು ಇಟ್ಟುಕೊಂಡು ಆ ಸಂದರ್ಭದಲ್ಲಿ ನಡೆದಂತಹ ಕೆಲವು ಅಪಚಾರಗಳನ್ನು ಕೂಡ ಮಾರ್ಜನ ಮಾಡ್ರಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ನಿಮ್ಮ ಲಾಂಛನಗಳನ್ನ ಬೇರೆಯವರು ಯಾರೋ ಧಾರಣ ಮಾಡಿ, ನಿಮ್ಮ ಗುರುತುಗಳನ್ನ ಬೇರೆಯವರು ಅದನ್ನ ಅಪಹರಣ ಮಾಡುವ ಪ್ರಯತ್ನ ಎಲ್ಲ ಮಾಡ್ತಾ ಇದ್ದಾರೆ. ಆ ದೌಷ್ಟ್ಯಗಳಿಗೆ ಅವಕಾಶವನ್ನ ಕೊಡಬೇಡಿ ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿ, ಎಲ್ಲ ವ್ಯಾಸರಾಜ ಮಠದ ಪರಂಪರೆಯ ಆ ಸಂಪ್ರದಾಯವನ್ನು ಅನುಸರಣೆ ಮಾಡುವ ಎಲ್ಲ ಭಕ್ತರು ಏನು ದೀಕ್ಷಾವಂತರಾಗಿದ್ದಾರೆ ಆ ಎಲ್ಲ ದೀಕ್ಷಿತರ ಬಗ್ಗೆ ದೀಕ್ಷೆಯ ಪ್ರಾರ್ಥನೆಯನ್ನ ತಾವು ಮಾಡ್ತಾರೆ. ಅವರೆಲ್ಲರ ಬಗ್ಗೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ ನಮ್ಮ ರತ್ನಾಕರ ಯೋಗೀಶ್ವರರು. ವ್ಯಾಸರಾಜ ಮಠೋಸ್ಮಾಕಂ ಮಠ ಏವೇತಿ ವಾದಿನಂ ಶಿಕ್ಷಸ್ವ ಗುರುವರ್ಯಾಶು ಯದ್ಯಸ್ತ್ಯಾತ್ಮ ಮಠೇ ಕೃಪಾ. ನಿಮಗೇನಾರ ನಿಮ್ಮ ಮಠದಲ್ಲಿ, ನಿಮ್ಮ ಮಠ ಅಂದ್ರೆ ನಿಮ್ಮ ಶಿಷ್ಯರು, ನಿಮ್ಮನ್ನೇ ಅನುಸರಣೆ ಮಾಡತಕ್ಕಂತಹ ಭಕ್ತಿ ಶ್ರದ್ಧಾದಿಗಳಿಂದ ನಿಮ್ಮ ಪಾದ ಹಿಡಿತಕ್ಕಂಥವ್ರ ಮೇಲೆ ನಿಮಗೇನಾರ ಕೃಪೆ ಇದ್ದರೆ, ನಮ್ಮ ಮಠ ವ್ಯಾಸರಾಜ ಮಠ, ನಾವು ವ್ಯಾಸರಾಜ ಮಠದವರು, ನಮ್ಮ ಆ ದೀಕ್ಷಾ ಅಲ್ಲಿದೆ ಅಂತ ಅನ್ನೋದನ್ನ ಯಾರು ಎದೆ ತಟ್ಟಿ ಹೇಳ್ತಾ ನಮ್ಮ ಸೇವೆಯನ್ನು ಮಾಡಬೇಕು ಅಂತ ಬರ್ತಾರೆ ಸ್ವಾಮಿ, ಏನಾರು ಸ್ವಲ್ಪ ಹಿಂದೆ ಮುಂದೆ ವ್ಯತ್ಯಾಸಗಳನ್ನು ನಡೆದರೂ ಕೂಡ ಅದನ್ನೆಲ್ಲವನ್ನು ಮನ್ನಿಸಿ ಅವರಿಗೆ ಶಿಕ್ಷಣವನ್ನು ಮಾಡಿ ಅವರ ಕೈ ಹಿಡಿದು ತಿದ್ದಬೇಕಾದಂತಹ ಶಕ್ತಿ ಅದು ನಿಮ್ಮದೇ. ನೀವೇ ಆ ರೀತಿಯಲ್ಲಿ ಮಾಡಿ ರಕ್ಷಣೆ ಮಾಡಿ. ರಘುನಾಥ ಯತೀಶಾನ ತ್ವದೀಯಾನ್ನ ಸ್ಮರ ಕಾರುಣ್ಯ ದೃಶೋ ವಿಧೇಹಿ ಪಾತ್ರಂ ಗಣಯೇರ್ಭವದೀಯ ದಾಸದಾಸೇ ಶ್ರುತಿಯಾಚೆ ರಚಿತಾಂಜಲಿ ಪ್ರಣಮ್ಯ. ಕೈ ಮುಗಿದು ಬೇಡ್ತೇನೆ ಸ್ವಾಮಿ, ನೀವು ರಘುನಾಥ ಯತೀಶಾನರು ತ್ವದೀಯಾನ ಸ್ಮರ, ನಿಮ್ಮವರೇನಿದ್ದಾರಲ್ಲ ನಿಮ್ಮ ಕಾರುಣ್ಯದ ನೋಟಕ್ಕೆ ದೃಷ್ಟಿಗೆ ಪಾತ್ರರಾಗಬೇಕಾದಂತಹ ಸಜ್ಜನರನ್ನೆಲ್ಲ ನಿಮ್ಮ ಕಾರುಣ್ಯದಿಂದ ತ್ವಯಿಸಿ ಅವರನ್ನು ಉದ್ಧಾರ ಮಾಡಿ, ಬೇರೆಯವರು ರಕ್ಷಣೆ ಮಾಡುವರಿಲ್ಲ, ನೀವೇ ನಮ್ಮನ್ನ ರಕ್ಷಣೆ ಮಾಡಬೇಕು ಅಂತ ಈ ಕ್ರಮದಿಂದಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ಗಣಯೇ ಭವದೀಯ ದಾಸದಾಶೇಶ್ವತಿ, ನನ್ನನ್ನೂ ಕೂಡ ನಿಮ್ಮ ದಾಸರ ಮಧ್ಯದಲ್ಲಿ ನಮ್ಮನ್ನು ಒಬ್ಬರನ್ನ ಲೆಕ್ಕ ಹಾಕ್ಬಿಡಿ. ಇವರಾದ್ಮೇಲೆ ಇವನ ಈತ ಒಬ್ಬ ಇದ್ದಾನೆ ಅಂತ ಆ ಗಣದಲ್ಲಿ ನನ್ನನ್ನೂ ಸೇರಿಸಿಕೊಂಡು ಬಿಡ್ರಿ ಅಂತ ಕೈ ಮುಗಿದು ಬೇಡ್ತೇನೆ ಸ್ವಾಮಿ. ನಿಮ್ಮ ದಾಸರ ಮಧ್ಯದಲ್ಲಿ ನಮ್ಮನ್ನೂ ಸೇರಿಸಿಕೊಳ್ಳ್ರಿ, ಹರಿವಾಯು ಗುರುಗಳ ಪರಮಾನುಗ್ರಹಕ್ಕೆ ಪಾತ್ರರನ್ನಾಗಿ ಮಾಡಿ ನಿಮ್ಮ ಜೊತೆ ಸದ್ಗತಿಯನ್ನು ನಮಗೂ ಒದಗಿಸರಿ ಅಂತ ಈ ಕ್ರಮದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಉಪಸಂಹಾರ ಮಾಡುತ್ತಾರೆ. ವಿದ್ಯಾರತ್ನಾಕರೋಕ್ತ ಗುರುವರ ನುತಿ ಮಾದರೇಣ ಯ ಪಠತಿ ತಸ್ಮಿನ್ ನಾಮ ಗಿರೀಶ ನರಹರಿರಚಿತ ಪ್ರಸೀದತಿ ಕ್ಷಿಪ್ರಂ. ನಾಮಗಿರೀಶ ಲಕ್ಷ್ಮೀ ನರಸಿಂಹ ಅವರ ಉಪಾಸ್ಯ ಮೂರ್ತಿ ನಮ್ಮ ರತ್ನಾಕರ ಯೋಗೀಶ್ವರರಿಗೆ ಅಂಕಿತದಲ್ಲಿ ಆತನನ್ನೇ ಇಟ್ಟಿದ್ದಾರೆ. ಆತನ ಅಂಕ ಬರ್ಬೇಕು, ಚಿಹ್ನೆ ಬರಬೇಕು. ಹಾಗೆ ವಿದ್ಯಾ ರತ್ನಾಕರ ಯೋಗೀಶ್ವರರು ರಚನೆ ಮಾಡಿರ್ತಕ್ಕಂತಹ ಗುರುವರರ ನುತಿ ಶೇಷಚಂದ್ರಿಕಾಚಾರ್ಯರ ಈ ಸ್ತೋತ್ರ ವಿಶೇಷವನ್ನ ಯಾರು ಪ್ರತಿನಿತ್ಯದಲ್ಲಿ ಆಧಾರದಿಂದಾಗಿ ಪಠನ ಪಾಠನಗಳನ್ನ ಮಾಡ್ತಾರಲ್ಲ ಅಂಥವರಿಗೆ ನಮ್ಮ ನಾಮಗಿರೀಶ ಲಕ್ಷ್ಮೀ ನರಸಿಂಹ ಶೀಘ್ರದಿಂದಾಗಿ ಬಲಿದು ಬರುವ ಎಲ್ಲ ಆಪತ್ತುಗಳನ್ನ ಕಳೆದು ಇಹ ಲೋಕದಲ್ಲೇನೆ ಬೇಕಷ್ಟು ಸೌಖ್ಯವನ್ನು ಪಡಿಬೇಕು, ಮತ್ತು ಅದರಂತೇನೆ ಪಾರ್ಥಿಕ ಲೋಕದಲ್ಲೂ ಸುಖ ಪಡಿಬೇಕು. ಅದಕ್ಕೋಸ್ಕರವಾಗಿ ಈ ಸ್ತೋತ್ರ ವಿಶೇಷವನ್ನು ಮಾಡಿ ಅವರ ಅತ್ಯದ್ಭುತವಾದಂತಹ ಗುಣಗಾನವನ್ನು ನಾವು ಮಾಡಿದ್ದೇವೆ ಅಂತ ನಮ್ಮ ರತ್ನಾಕರ ಯೋಗೀಶ್ವರರು ಅದನ್ನ ತೋರಿಸಿಕೊಟ್ಟು ಸಂಹಾರ ಮಾಡಿದ್ದಾರೆ. ಶೇಷತಾತ್ಪರ್ಯ ಚಂದ್ರಿಕಾಕಾರರು ಅಂದ್ರೆ ಸಾಮಾನ್ಯರಲ್ಲ, ಅಪಾರವಾದಂತಹ ಕಾರುಣ್ಯ ವಿಶೇಷದಿಂದ ಅದ್ಯಾಪಿ ರಕ್ಷಣೆ ಮಾಡ್ತಾ ಇದ್ದಾರೆ. ಅವರು ಇದ್ದಾರೆ ಅಲ್ಲಿ ಭಕ್ತಿಯಿಂದ ನೋಡುವವರಿಗೆ ಅವಶ್ಯ ಪರಮಾನುಗ್ರಹ ಮಾಡ್ಲಿಕ್ಕಿದ್ದಾರೆ. ಅದನ್ನ ಆ ಕ್ರಮದಿಂದಾಗಿ ಅವರನ್ನ ಅರ್ಥ ಮಾಡಿಕೊಂಡು ಅವರ ಪಾದಸೇವಾದಿಗಳನ್ನ ಆ ಕ್ಷೇತ್ರವೇ ಪರಮಾದ್ಭುತವಾದ ಕ್ಷೇತ್ರ, ತ್ರಿಮಕೂಟ ಕ್ಷೇತ್ರ. ಅಂತಹ ಕ್ಷೇತ್ರ ಹತ್ತಿರದಲ್ಲಿ ಗರ್ಗೇಶ್ವರಿ ಆಗಲಿ, ನಂಜುಂಡೇಶ್ವರ ಸುತ್ತಮುತ್ತಲು ಇರುವ ಆ ಪ್ರದೇಶಗಳು ಪರಮಾದ್ಭುತವಾದ ಆ ಪ್ರದೇಶ ವಿಶೇಷದಲ್ಲಿದ್ದು ಒಮ್ಮೆ ಅವರನ್ನ ಸರಿಯಾದ ಕ್ರಮದಲ್ಲಿ ಕಣ್ಣಲ್ಲಿ ನೋಡಿ ಬಂದರೆ ಸಕಲ ದುರಿತಗಳ ನಿವೃತ್ತಿಯಾಗಿ ಪುಣ್ಯವೃದ್ಧಿಯಾಗಿ ನಮ್ಮ ರಕ್ಷಣೆ ನಡೆದು ಹೋಗುತ್ತೆ. ಆ ರೀತಿಯಲ್ಲಿ ಅಪಾರವಾದ ಬಾರಿ ನಮ್ಮನ್ನ ರಕ್ಷಣೆ ಮಾಡ್ತಾ ಇರುವಂತಹ ನಮ್ಮ ಶೇಷಚಂದ್ರಿಕಾಚಾರ್ಯರು ವಯೋನಿಧಿ ತೀರ್ಥರು ಆ ಸ್ಥಳವನ್ನ ಬಹಳ ಚೆನ್ನಾಗಿ ಅಭಿವೃದ್ಧಿಪಡಿಸಿ ತಮ್ಮ ಕೇಂದ್ರ ಸ್ಥಳದಂತೆ ಮಾಡ್ಕೊಂಡು ಬಿಟ್ಟಿದ್ರು. ಅದನ್ನ ಬಾಲ್ಯದಿಂದಲೂ ಕೂಡ ಅಲ್ಲೇ ನಮಗೆ
ಎಲ್ಲಾ ರೀತಿಯಲ್ಲೂ ಕೂಡ ಸಂಸ್ಕಾರಗಳು ಮುಂತಾದವುಗಳಾಗಬೇಕು. ಆ ರೀತಿಯಲ್ಲಿ ಪರಮಾನುಗ್ರಹ ವಿಶೇಷ ಮಾಡಿದ್ರು. ಅಂತಹ ಅತ್ಯದ್ಭುತವಾದಂತಹ ಸ್ಥಳದಲ್ಲಿ ಕೂತಿರುವ ನಮ್ಮ ಶೇಷಚಂದ್ರಿಕಾಚಾರ್ಯರು, ಅವರ ಆರಾಧನಾ ಪ್ರಯುಕ್ತವಾಗಿ ಒಂದೆರಡು ಅಕ್ಷರ ಅವರ ಬಗ್ಗೆ ಅಷ್ಟು ತೊದಲು ನುಡಿ ಅನ್ಬಹುದಷ್ಟೇನೆ. ಅಂತಹದ್ದೇನೋ ಭಕ್ತಿಯ ಜಾಡ್ಯದಿಂದ ಹೇಳುವ ಪ್ರಯತ್ನ ಮಾತ್ರ ಮಾಡಿದ್ದೇನೆ. ಗುರುಭಕ್ತಿ ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ಇವನ್ನೆಲ್ಲ ನೋಡ್ಬೇಕು ನಮ್ಮ ಗುರುಗಳಲ್ಲಿ ಬಳಗಾರಾಚಾರ್ಯರಲ್ಲಿ ಅಪಾರ ಅತ್ಯದ್ಭುತ. ಅದೆಲ್ಲ ನೋಡಿದ್ದರಿಂದಾಗಿ ನನಗೂ ಒಂದಷ್ಟು ಚಪಲ, ನಾವು ಒಂದಷ್ಟು ಗುರುಭಕ್ತಿ ಮಾಡಬೇಕು ಅನ್ನುವ ಆ ಚಾಪಲ್ಯದಿಂದ ಒಂದೆರಡು ಅಕ್ಷರ ದೊಡ್ಡವರ ಮಾತನ್ನ ಹೇಳುವ ಮುಖಾಂತರ ಹೇಳುವ ಏನು ಪ್ರಯತ್ನ ಮಾಡಿದ್ದೇನೆ. ಇದರಿಂದ ಬರತಕ್ಕಂತಹದ್ದೇನಾದ್ರು ಒಂದು ಒಳ್ಳೆ ಲಾಭಾಂಶ ಇದ್ದರೆ ಅದೆಲ್ಲವೂ ಕೂಡ ಪೂಜ್ಯ ಗುರುಗಳಾದಂತಹ ಬಳಗಾರಾಚಾರ್ಯರದ್ದು ಅಂತ ಅವರ ಪಾದಸ್ಮರಣೆ ಮಾಡಿ ಅವ್ರಿಗೆ ಒಪ್ಪಿಸ್ತಾ, ಅನೇಕ ತಪ್ಪುಗಳಿರ್ತಾವೆ, ಆ ಎಲ್ಲ ತಪ್ಪುಗಳು ನಂದು ಅಂತ ತಪ್ಪೊಪ್ಪಿಗೆಯನ್ನು ಮಾಡಿಕೊಳ್ತಾ ರಿವಾಯುಗಳಲ್ಲಿ ನಮ್ಮ ಗುರುಗಳು, ಅವ್ರ ಗುರುಗಳು, ಅವ್ರ ಗುರುಗಳು, ಆ ಪರಂಪರೆಯ ಕ್ರಮದಲ್ಲಿ ಬರ್ತಕ್ಕಂತಹ ಭಾಷ್ಯದೀಪಿಕಾಚಾರ್ಯರು, ಅದರಂತೆ ಲಕ್ಷ್ಮೀನಿಧಿ ತೀರ್ಥ ಶ್ರೀಪಾದಂಗಳವರಿಗೆ ಮೊದಲೇ ಆಶ್ರಮ ಕೊಟ್ಟಿರ್ತಾರೆ. ಅವರು ಮಹಾನುಭಾವರು, ತಪಸ್ವಿಗಳು ಶ್ರೀರಂಗದಲ್ಲಿದ್ದಾರೆ. ಅವರ ವೃಂದಾವನ ಇದೆ, ಮತ್ತೆ ಮುಂದೆ ಬರ್ತಾರೆ. ಅವರು ಮುಂದೆ ನಮ್ಮ ಸಂಪ್ರದಾಯದ ಕೆಲವು ಲೋಪಗೀಪ ಆಗುವ ಪ್ರಸಂಗ ಬಂದರೆ ಅದನ್ನೆಲ್ಲವನ್ನೂ ಕೂಡ ಸರಿಪಡಿಸಿ ಕೊಡ್ತಾರೆ, ಮತ್ತೆ ಉದ್ಧಾರ ಮಾಡ್ತಾರೆ ಅಂತ ಅವರನ್ನ ಆದೇಶ ಕೊಟ್ಟಿಟ್ಟಿದ್ದಾರಂತೆ. ಅಂತಹ ಲಕ್ಷ್ಮೀನಿಧಿ ತೀರ್ಥ ಶ್ರೀಪಾದಂಗಳವರಿಗೂ ಆರಾಧ್ಯರಾದ, ಇವತ್ತಿನ ಆರಾಧ್ಯರಾದಂತಹ ನಮ್ಮ ರಘುನಾಥ ತೀರ್ಥ ಶ್ರೀಪಾದಂಗಳವರು ಅಥವಾ ಶೇಷಚಂದ್ರಿಕಾಚಾರ್ಯರು ಅಥವಾ ತತ್ವಕಣಿಕಾಕಾರರು, ಪದಾರ್ಥ ದೀಪಿಕಾಕಾರರು, ತತ್ವಸಾರಕಾರರು, ಅಂತಹ ಶೇಷಚಂದ್ರಿಕಾಚಾರ್ಯರ ಪಾದಸ್ಮರಣೆಯನ್ನು ಮಾಡುತ್ತಾ ಅವ್ರ ಗುರುಗಳು ಲಕ್ಷ್ಮೀನಾರಾಯಣ ತೀರ್ಥರು, ಹಾಗೆ ಮೇಲೆ 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 ಅವರಲ್ಲಿ ಅನೇಕ ಜ್ಞಾನಿಗಳು, ನಮ್ಮ ಮಂತ್ರಾಲಯ ಪ್ರಭುಗಳಾಗಲಿ, ವಿಜೇಂದ್ರ ಸ್ವಾಮಿಗಳವರು, ಪಾದಿರಾಜರು, ವ್ಯಾಸರಾಜರು, ಅದರಂತೆ ಶ್ರೀಪಾದರಾಜರು, ಬ್ರಹ್ಮಣ್ಯ ತೀರ್ಥರು, ಟೀಕಾಕೃತ್ಪಾದರೆ ಮೊದಲಾದವರಿಂದ ನಾನಾ ರೀತಿಯಲ್ಲಿ ಆರಾಧ್ಯರಾದ ನಮ್ಮ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು, ಪದ್ಮನಾಭ ತೀರ್ಥರೇ ಮೊದಲಾದವರ ಮಧ್ಯದಲ್ಲಿ ವಿರಾಜಮಾನರಾಗಿದ್ದಂತಹ ಅವರೇನೇ ಭೀಮರೂಪಿಗಳು, ಅವರೇ ಹನುಮರೂಪಿಗಳು, ಅವರೇ ಇವತ್ತು ಉಸಿರಾಡಿಸ್ತಾ ಇರತಕ್ಕಂತಹ ಮುಖ್ಯಪ್ರಾಣ ದೇವರು. ಅವರ ಅನುಗ್ರಹ ಇರೋದ್ರಿಂದಲೇ ಇಷ್ಟು ಲೋಕದ ಅನೇಕ ಆಪತ್ತುಗಳಿಗೂ ಕೂಡ ಅದನ್ನೆಲ್ಲ ದಾಟಿ ಬದುಕ್ತಾ ಇದ್ದೇವೆ. ಆ ಕುಲಗುರುಗಳಾಗಿರ್ತಕ್ಕಂತಹ ನಮ್ಮ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಹೃತ್ಕಮಲ ಮಧ್ಯ ನಿವಾಸಿಯಾದಂತಹ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲಕೃಷ್ಣ, ಇಂದಿರಾ ಸಮೇತನಾದಂತಹ ಹನುಮಂತ ದೇವರಿಂದಾಗಿ ಆರಾಧ್ಯನಾದ ನಮ್ಮ ಪಟ್ಟಾಭಿರಾಮ, ಸೃಷ್ಟಿಯಲ್ಲಿ ಸನ್ನಿಹಿತನಾದಂತಹ ವೇದವ್ಯಾಸ ದೇವರು, ತದಾತ್ಮಕನಾದಂತಹ ಲಕ್ಷ್ಮೀ ನರಸಿಂಹಾದಿ ಅನಂತ ರೂಪಿ ಕುಲದೇವತಾ ಲಕ್ಷ್ಮೀ ವೆಂಕಟೇಶಾತ್ಮಕನಾದ ಬಿಂಬಮೂರ್ತಿ ಆತ ಪ್ರೀತನಾಗಲಿ, ಸಜ್ಜನರಿಗೆ ಇರುವ ಆಪತ್ತುಗಳನ್ನೆಲ್ಲ ಕಳೀಲಿ. ಅದರಂತೆ ಶೇಷಚಂದ್ರಿಕಾಚಾರ್ಯರ ಪರಮಾನುಗ್ರಹ ದ್ವಾರ ನಮಗೆ ನಾನಾ ತರಹದ ಆಪತ್ತುಗಳನ್ನು ಕಳೆದು ಸಂಪತ್ತುಗಳನ್ನು ಕೊಟ್ಟು ಸಾಧನೆಯನ್ನು ಮುಂದುವರೆಸಲಿ, ಅವರ ಪಾದ ದರ್ಶನವನ್ನ ನಮಗೆ ಕೊಡ್ಲಿ ಅಂತ ಅನ್ನೋ ಕ್ರಮದಿಂದಾಗಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಈ ವಾಗ್ವ್ಯಾಪಾರವನ್ನ ಭಗವಂತನ ಪಾದಾರವಿಂದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.